ನಾವು ಲಕ್ಷ್ಯ ಕೊಡೋಣ. ಹಲ್ಲೆಲೂಯಾ. ಎಲ್ಲರೂ ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಿರುವಾಗ ನನ್ನ ಪ್ರಿಯ ದೇವ ಮಕ್ಕಳೇ, ಕ್ರಿಸ್ಮಸ್ ಎಂಬಂಥ ವಿಷಯ ನಾನು ಅನೇಕ ಸಾರಿ ಈ ವಿಷಯ ಹೇಳಿದ್ದೀನಿ. ಏನಂದ್ರೆ ಕ್ರಿಸ್ಮಸ್ ಅಂತ ಹೇಳುವಾಗ ಎರಡು ಪದಗಳಿಂದ ಕೂಡಿದಂಥ ಶಬ್ದವಾಗಿದೆ. ಮೊದಲನೇದು ಕ್ರೈಸ್ಟ್ ಅಂತ, ಎರಡನೇದು ಏನಂತ್ರಿ ಮಾಸ್. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಎರಡು ಪದಗಳಿಂದ ಕೂಡಿದೆ ಕ್ರಿಸ್ಮಸ್. ಮೊದಲನೇದು ಕ್ರೈಸ್ತು, ಎರಡನೇದಾಗಿ ಏನಂತ್ರಿ ಹೇಳ್ಬೇಕು ಮಾತಾಡೋ, ಎರಡನೇದಾಗಿ ಏನಂದ್ರಿ ಮಾಸ್. ಇವೆರಡು ಸೇರಿದ್ರೆ ಏನಾಯ್ತದಂತ್ರಿ ಕ್ರಿಸ್ಮಸ್. ಎಲ್ರು ಹೇಳೋಣ, ಜೋರಾಗಿ ಹೇಳೋಣ್ರಿ ಕ್ರಿಸ್ಮಸ್. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಕ್ರಿಸ್ಮಸ್ ಎಂಬಂತ ಈ ಪದಕ್ಕಿರುವಂತ ಅರ್ಥ ಏನಂದ್ರೆ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನು, ಮಾಸ್ ಅಂದ್ರೆ ಏನಂತ್ರಿ ಆರಾಧನೆ. ಏನಂತ್ರಿ ಎಲ್ಲರೂ ಹೇಳೋಣ, ಏನಂತ್ರಿ ಆರಾಧನೆ. ಅಂದ್ರೆ ಕ್ರಿಸ್ಮಸ್ ಅಂದ್ರೆ ಬೇರೆ ಯಾವುದಿಲ್ಲ, ಕ್ರಿಸ್ತನಿಗೆ ಆರಾಧನೆ ಮಾಡುವುದೇ ಕ್ರಿಸ್ಮಸ್. ಹಲ್ಲೆಲೂಯಾ. ಗಂಟೆ ಹೇಳಬೇಕ್ರಿ ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕ್ರಿಸ್ಮಸ್ ಸರ್ವಿಸ್ ಇಟ್ಟಿದ್ದೆವು. ಯಾರಿಗೆ ಆರಾಧನೆ ಮಾಡಕ್ಕ? ದೇವರಿಗೆ. ಇವತ್ತು ನಾವು ಒಳ್ಳೆ ಹೊಸದಾದಂತ ಸುಂದರವಾದಂತ ಬಟ್ಟೆಗಳು ನಾವು ಧರಿಸಿ ಬಂದಿದ್ದೇವೆ. ಯಾರಿಗೆ ಆರಾಧನೆ ಮಾಡಕ್ಕಂತ್ರಿ? ದೇವರಿಗೆ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರಿಗೆ ಆರಾಧನೆ ಮಾಡುವುದೇ ಕ್ರಿಸ್ಮಸ್ ಎಂಬಂತ ವಿಷಯ ಎಂದು ನಾವು ಮರಿಬಾರದ್ರಿ. ಹಲ್ಲೆಲೂಯಾ. ಪಕ್ಕದ್ರಿಗೆ ಹೇಳ್ರಿ, ದೇವರಿಗೆ ಆರಾಧಿಸುವಂಥದ್ದೇ ಕ್ರಿಸ್ಮಸ್ ಅಂತ. ಪಕ್ಕದ್ರಿಗೆ ಹೇಳ್ರಿ, ದೇವರಿಗೆ ಆರಾಧನೆ ಮಾಡೋದೇ ಏನಾಗಿದೆ ರೀ ಕ್ರಿಸ್ಮಸ್. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ಈ ದಿವಸ ನಾವು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. ನಮ್ಮ ಸತ್ಯವೇದ ಈ ಸಮಯದಲ್ಲಿ ನಾವು ತೆಗೆಯೋಣ. ದೇವರ ವಾಕ್ಯದಿಂದ ನಾವು ಧ್ಯಾನಿಸೋಣ. ಹಾಗಿರುವಾಗ ನನ್ನ ಪ್ರಿಯ ದೇವ ಮಕ್ಕಳೇ, ನಾವು ಬೈಬಲ್ ಓದೋಣ. ಮತ್ತಾಯ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ. ಮತ್ತಾಯ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 22ನೇ ವಚನ ನಾವು ಧ್ಯಾನ ಮಾಡೋಣ. ಮತ್ತಾಯ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 22ನೇ ವಚನ. ದಯವಿಟ್ಟು ಯಾರಿಗಾದರೂ ಸಿಕ್ಕರ ಓದಬಹುದು ನೀವು. ಮತ್ತಾಯ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 22ನೇ ವಚನ ಏನಂತ ಹೇಳ್ತಾ ಇದೆ ನೋಡಿ. ಮೊದಲನೇ ಅಧ್ಯಾಯ 22ನೇ ವಚನ. ದೇವರಿಗೆ ಮಹಿಮೆ ಉಂಟಾಗಲಿ. ಮತ್ತಾಯ ಮೊದಲನೇ ಅಧ್ಯಾಯ 22ನೇ ವಚನ. ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು. ಆ ಮಾತು ಏನೆಂದರೆ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವುದು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಿರುವುದು ಎಂಬುದು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥವಾಗಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನಂದ್ರೆ ಬೈಬಲ್ ಹೇಳ್ತಾ ಇದೆ, ಈಗ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಏನ್ ಮಾಡ್ತಾಳಂತ್ರಿ, ಒಂದು ಮಗುವನ್ನು ಹೇರುವಳು. ನೀವೇನಂತ ಹೆಸರು ಇಡ್ಬೇಕಂತ ಬೈಬಲ್ ಅಲ್ಲಿ ಹೇಳ್ತಾ ಇದ್ದೀರಿ? ಇಮ್ಮಾನುವೇಲ್. ಏನಂತ ಹೆಸರು ಇಡ್ಬೇಕಂತ್ರಿ? ಇಮ್ಮಾನುವೇಲ್. ನನ್ನ ಪ್ರಿಯ ದೇವ ಮಕ್ಕಳೇ, ಇಮ್ಮಾನುವೇಲ್ ಅಂತ ಹೆಸರಿಡಬೇಕು. ಇದಕ್ಕಿರುವಂತ ಅರ್ಥ ಏನಂದ್ರ, ದೇವರು ನಮ್ಮ ಕೂಡ ಇದ್ದಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಆತನಿಗೆ ಇಟ್ಟಂತ ಹೆಸರೇನೆಂದ್ರೆ, ದೇವರು ನಮ್ಮ ಕೂಡ ಇದ್ದಾನೆ ಎಂಬಂತ ಹೆಸರು ಇದಕ್ಕಿರುವಂತ ಅರ್ಥ. ಹಾಗಿರುವ ಪಕ್ಕದವ್ರಿಗೆ ಹೇಳ್ರಿ, ದೇವರು ನಿಮ್ಮ ಕೂಡ ಇದ್ದಾನೆ ಅಂತ ಹೇಳ್ರಿ. ಏನಂತ ಹೇಳ್ರಿ? ದೇವರು ನಿಮ್ಮ ಕೂಡ ಇದ್ದಾನೆ. ಹಲ್ಲೆಲೂಯಾ. ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಇರುವಂತ ಹೆಸರು ಏನಂತ ಇಟ್ಟಿದ್ದಾರಂದ್ರೆ, ಯೇಸು ಕ್ರಿಸ್ತನು ಹುಟ್ಟಿದಾಗ ಆತನಿಗೆ ಏನಂತ ಹೆಸರಿಟ್ಟಿರಂದ್ರಿ? ಇಮ್ಮಾನುವೇಲ್ ಅಂತ ಹೆಸರಿಟ್ಟರು. ಇದಕ್ಕ ಇರುವಂತ ಅರ್ಥ ಏನಂದ್ರ, ದೇವರು ನಮ್ಮ ಕೂಡ ಇದ್ದಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಕರ್ತನಾದಂಥ ದೇವರಿಗೆ ಬೈಬಲಲ್ಲಿ ಯಾವ ಹೆಸರಿಟ್ಟಿದಾರೋ ಅವೆಲ್ಲ ಹೇಗೆ ಅವ್ರ ಹೆಸರಿಟ್ಟಿ
ಹೆಸರಿಟ್ಟಿದ್ದಾರೆ ಅಂದ್ರೆ ಆತನ ಸ್ವಭಾವ ಅನುಗುಣವಾಗಿ ಆತನಿಗೆ ಹೆಸರಿಡಲಾಗಿದೆ. ಹಲ್ಲೆಲೂಯಾ, ಜೋರಾಗಿ ಹೇಳಬೇಕ್ರಿ ಹಲ್ಲೆಲೂಯಾ. ಆತನ ಸ್ವಭಾವ ಹೇಗಿದೆಯೋ ಹಾಗೆ ಯಾರ ಹೆಸರಿದೆ ಅಂತಾರೆ? ಯೇಸುವಿನ ಹೆಸರಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ಆತನ ಸ್ವಭಾವ ಹೇಗಿದೆಯೋ ಹಾಗೆಯೇ ನಮ್ಮ ದೇವರಿಗೆ ಆತನಿಗೆ ಹೆಸರಿಟ್ಟಿದ್ದಾರೆ. ಇಮ್ಮಾನುವೇಲ್ ಅಂತ ಹೇಳುವಾಗ ಅದಕ್ಕಿರುವಂತ ಅರ್ಥ ಏನಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ ಅಂದರೆ ಆತನ ಸ್ವಭಾವ ತಕ್ಕಂತೆ ದೇವರು ನಮ್ಮ ಕೂಡ ಇರುವಂತನಾಗಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗಿದ್ರೆ ಜೋರಾಗಿ ಹಲ್ಲೆಲೂಯಾ. ಇನ್ನೊಂದು ಹೆಸರಿಟ್ಟರು, ಯೇಸು ಅಂತ ಹೆಸರಿಟ್ಟು. ಯೇಸು ಅಂತಂದ್ರೆ ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವ ದೇವರು. ಅಂದ್ರೆ ನಮ್ಮ ದೇವರಿಗಿರುವಂತ ಸ್ವಭಾವ ಯಾವ ಸ್ವಭಾವ ಅಂದ್ರೆ ನಮ್ಮನ್ನು ಪಾಪಗಳಿಂದ ಬಿಡಿಸಿ ಕಾಯುವ ಸ್ವಭಾವ ನಮ್ಮ ಕರ್ತನಾದಂತ ದೇವರ ಸ್ವಭಾವ ಆಗಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರ ಹೆಸರಿಗೂ ಮನುಷ್ಯನ ಹೆಸರಿಗಿರುವಂತ ವ್ಯತ್ಯಾಸ ಏನಂದ್ರ, ದೇವರಿಗೆ ಎಂತೆಂಥ ಹೆಸರಿಟ್ಟಾರಂದ್ರೆ ಆತನ ಸ್ವಭಾವ ಹೇಗಿದೆಯೋ ಹಾಗೆ ಆತನಿಗೆ ಹೆಸರಿಟ್ಟಿದ್ದಾರೆ. ಆದ್ರೆ ಮನುಷ್ಯನ ಹೆಸರು ಹೇಗಿರ್ತದೋ ಹಂಗ ಆತನ ಸ್ವಭಾವ ಇರಲ್ಲ. ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ಶಾಂತಮ್ಮ ಅಂತ ಹೆಸರಿರ್ತದೆ. ಏನಂತಿರ್ತದ್ರಿ ಹೇಳ್ಬೇಕು? ಏನ್ ಹೆಸರಿರ್ತದ? ಶಾಂತಿನೇ ಇರಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಅವ್ರ ಹೆಸರಿಗಿರುವಂತೆ ಅವ್ರು ಇರಲ್ದು. ಯೇಸು ದಾಸ್ ಅಂತ ಹೆಸರಿರ್ತಾರೆ, ಆದ್ರೆ ಅವ್ರ ಸ್ವಭಾವ ಆ ರೀತಿಯಾಗಿ ಇರಲ್ದು. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ಬೈಬಲ್ ಅಲ್ಲಿ ನಾವು ಧ್ಯಾನಿಸ್ತೇವೆ ಏನಂದ್ರೆ ದೇವರ ಸ್ವಭಾವ ಹೇಗಿದೆಯೋ ಹಾಗೆ ಆತನ ಹೆಸರಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ಆದರೆ ಮನುಷ್ಯನ ಸ್ವಭಾವ ಹೇಗಿದೆಯೋ ಆತನ ಹೆಸರು ಹಾಗಿರಲ್ದರಿ. ಆತನ ಹೆಸರೇ ಒಂದಿರ್ತದ, ಆತನ ಸ್ವಭಾವನೇ ಒಂದಿರ್ತದ. ಹಲ್ಲೆಲೂಯಾ. ಅರ್ಥ ಆಗಿರೋ ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಗಟ್ಟಿಗೆ ಹೇಳ್ಬೇಕ್ರಿ ಹಲ್ಲೆಲೂಯಾ. ಅಂದ್ರೆ ಮನುಷ್ಯ ತನ್ನ ಹೆಸರಿಗೆ ತಕ್ಕಂತೆ ಇರಲ್ಲ. ಆದ್ರ ಆತನ ಸ್ವಭಾವ ಆ ರೀತಿ ಇರೋದಂದ್ರ ದೇವರ ಸ್ವಭಾವ ಹೇಗಿರ್ತದಂದ್ರ ಆತನ ಹೆಸರಿಗೆ ತಕ್ಕಂತೆ ಆತನ ಸ್ವಭಾವ ಇದೆ. ಹಾಗಿರುವಾಗ ಆತನಿಗೆ ಒಂದು ಹೆಸರು ಇಡ್ತಾ ಇದ್ದಾರೆ. ಏನಂತ ಹೆಸರು ಇಡ್ತಾ ಇದ್ದಾರ? ಇಮ್ಮಾನುವೇಲ್ ಅಂದ್ರ ಆತನ ಸ್ವಭಾವ ಏನಂದ್ರ ನಮ್ಮ ಕೂಡ ಸಂಗಡ ಇರುವ ದೇವರು. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ. ಜೋರಾಗಿ ಹಲ್ಲೆಲೂಯಾ. ಪಕ್ಕದಾಗ ಹೇಳ್ರಿ, ಈ ವರ್ಷ ಈ ಕ್ರಿಸ್ಮಸ್ ಕರ್ತನಾದಂತ ದೇವ್ರು ನಿನ್ನ ಸಂಗಡ ಇರ್ತಾರ ಅಂತ ಹೇಳ್ರಿ. ಏನಂತ ಹೇಳ್ರಿ? ಈ ಕ್ರಿಸ್ಮಸ್, ಈ ಹೊಸ ವರ್ಷ ದೇವರು ನಿಮ್ಮ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಸಂತೋಷವಾಗಿದ್ರೆ ಎರಡು ಕೈಗಳು ಜೋರಾಗಿ ಆಮೇಲೆ ಅಂತ ಹೇಳ್ರಿ. ಈ ಕ್ರಿಸ್ಮಸ್ ಅಂತ ದೇವರು ಮಾತಾಡ್ತಾ ಇದ್ದಾರೆ ಏನಂದ್ರ, ನಾನು ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ. ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಬಹಳ ಅದ್ಭುತವಾದಂತ ವಿಷಯವಾಗಿದೆ. ದೇವರು ನಮ್ಮ ಸಂಗಡ ಇರುವಂತ ಕ್ರಿಸ್ಮಸ್ ಇದಾಗಿದೆ. ದೇವರು ನಮ್ಮ ಸಂಗಡ ಇರುವಂತ ವರ್ಷ ಇದಾಗಿದೆ. ಹಾಗಿರುವಾಗ ನಾವು ಸಂತೋಷ ಪಡೋರು. ಯಾಕಂದ್ರ ಯಾರು ನಮ್ಮ ಸಂಗಡ ಇದ್ದಾರಂದ್ರಿ? ದೇವರು ನಮ್ಮ ಸಂಗಡ ಇದ್ದಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ನಮ್ಮ ತಂದೆಯವರು ಒಂದು ಉದಾಹರಣೆ ಹೇಳ್ತಾ ಇದ್ರು, ಅದು ನೆನ್ಪು ಬರ್ತಾ ಇದೆ. ಅದೇನಂದ್ರ, ಒಬ್ಬ ದೊಡ್ಡ ಸೈಂಟಿಸ್ಟ್ ಇದ್ದಂತ್ರಿ. ಆತನ ಹೆಸರು ಏನಂದ್ರ ಸಿಂಪ್ಸನ್ ಅಂತ. ಏನಂತ್ರಿ? ಸಿಂಪ್ಸನ್. ನನ್ನ ಪ್ರಿಯ ದೇವ ಮಕ್ಕಳೇ, ಆ ಸಿಂಪ್ಸನ್ ಆತನು ಬಹಳ ಹೆಸರುವಾಸಿ ಅದ, ಬಹಳ ಪ್ರಖ್ಯಾತಿಗೆ ಬಂದಂತ್ರಿ. ನನ್ನ ಪ್ರಿಯ ದೇವ ಮಕ್ಕಳೇ, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಲ್ಲಿ ಒಬ್ಬ ಸೈಂಟಿಸ್ಟ್ ಆತನ ಯಾರಂದ್ರ ಸಿಂಪ್ಸನ್. ಆತನು ಕಂಡುಹಿಡಿದಂತ ವಿಷಯ ಏನು ಅಂತ ನಾವು ಧ್ಯಾನ ಮಾಡುವಾಗ ನನ್ನ ಪ್ರಿಯ ದೇವ ಮಕ್ಕಳೇ, ಆತನ ಏನ್ ಕಂಡುಹಿಡಿದಾನಂದ್ರ ಕ್ಲೋರೋಫಾರ್ಮ್ ಕಂಡುಹಿಡಿದಾನಂತ. ಏನ್ ಕಂಡುಹಿಡಿದಾನಂತ್ರಿ? ಕ್ಲೋರೋಫಾರ್ಮ್. ಈ ಕ್ಲೋರೋಫಾರ್ಮ್ ಏನಂತ ಹೇಳುವಾಗ, ಇದು ಕ್ಲೋರೋಫಾರ್ಮ್ ಎದಕ್ಕೆ ಉಪಯೋಗ ಆಗ್ತದಂದ್ರ ಆಪರೇಷನ್ ಮಾಡೋದಕ್ಕಿಂತ ಮುಂಚೆ ಕ್ಲೋರೋಫಾರ್ಮ್ ಕೊಡ್ತಾರೆ. ಕೊಟ್ಟು ಬೇವಶ್ ಮಾಡ್ತಾರೆ. ಬೇವಶ್ ಆದ್ಮೇಲೆ ಏನ್ ಮಾಡ್ತಾರೆ? ಆಪರೇಷನ್ಗಳಾಯ್ತಾವ. ನನ್ನ ಪ್ರಿಯ ದೇವ ಮಕ್ಕಳೇ, ಒಂದ್ ವೇಳೆ ಕ್ಲೋರೋಫಾರ್ಮ್ ಕೊಡೋದಿದ್ರ ಆಪರೇಷನ್ ಮಾಡಕ್ ಸಾಧ್ಯ ಇಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ಇದನ್ನ ಇಂಥ ಒಂದು ಒಳ್ಳೆ ಮೆಡಿಸಿನ್ ಕಂಡುಹಿಡಿದ ಕಾರಣ ಇಡೀ ಪ್ರಪಂಚದಾಗೆ
ದೊಡ್ಡ ಪ್ರಖ್ಯಾತಿಯಾದಂಥ ಒಬ್ಬ ಸೈಂಟಿಸ್ಟು ಈತನ ಯಾರಂತ್ರಿ ಸಿಂಪ್ಸನ್. ಹಾಗಿರುವಾಗ ಎಲ್ಲರೂ ಆತನಿಗೆ ನೋಡಿ ಬಹಳ ಖುಷಿ ಅದರಂತ, ಬಹಳ ಸಂತೋಷ ಪಡ್ರಂತ. ದೊಡ್ಡ ದೊಡ್ಡ ವೈಜ್ಞಾನಿಗಳಲ್ಲಿ ಸೈಂಟಿಸ್ಟ್ಗಳಲ್ಲಿ ಒಬ್ಬನು ಈತನ ಯಾರಂದ್ರ ಸಿಂಪ್ಸನ್. ನನ್ನ ಪ್ರಿಯ ದೇವ ಮಕ್ಕಳೇ, ಆತನಿಗೆ ಒಂದು ದಿವಸ ಕೇಳಿದ್ರಂತ, ಸರ್ ಮತ್ತ ನೀವಿಷ್ಟು ದೊಡ್ಡ ವಿಷಯವನ್ನು ನೀವು ಕಂಡುಹಿಡಿದಿರಿ, ಕ್ಲೋರೋಫಾರ್ಮ್ ನೀವು ಕಂಡುಹಿಡಿದಿರಿ, ಇದು ಯಾರಿಂದಲೂ ಆಗಿಲ್ಲ, ನಿಮ್ಮಿಂದ ಕಂಡುಹಿಡಿಲಕ್ಕಾಯ್ತು. ಮತ್ತು ಈ ಕ್ಲೋರೋಫಾರ್ಮ್ನಿಂದ ಎಷ್ಟು ದೊಡ್ಡ ದೊಡ್ಡ ಆಪರೇಷನ್ಗಳು ಆಗ್ಲತ್ತಾವ, ಸಕ್ಸಸ್ ಆಗ್ಲತ್ತಾವ. ಹಾಗಿರುವಾಗ ನಿಮಗೆ ಹೆಂಗೆ ಅನಿಸ್ತದ್ರಿ? ನಿಮ್ಮ ಸಂತೋಷ ನಿಮಗೆ ಹೆಂಗೆ ಅನಿಸ್ತದ? ಸ್ವಲ್ಪ ನೀವು ಹಂಚ್ಕೊಳ್ತೀರಿ ಏನಂತ ಹೇಳಿದ್ರಾಗ ಆತನ ಹೇಳದಂತ, ಹೌದು ನನಗಾದ್ರೂ ಭಾಳ ಸಂತೋಷ ಅನಿಸ್ಲತ್ತದ, ಆದ್ರೆ ಇನ್ನೊಂದು ವಿಷಯ ನಾ ಕಂಡುಕೊಂಡಿದೆ ಅನ್ನತ್ರಿ. ಏನ್ ಸರ್ ಅಂತ ಕೇಳಿದ್ರ, ಇನ್ನೊಂದು ವಿಷಯ ಏನ್ ಕಂಡುಕೊಂಡಿದ್ದೀರಂದ್ರ ಅಂತ ಹೇಳ್ದಂತ, ಈ ಕ್ಲೋರೋಫಾರ್ಮು ಎದಕ್ಕೆ ಉಪಯೋಗ ಆಗ್ತದಂದ್ರ ಆಪರೇಷನ್ ಮಾಡಕ್ ಉಪಯೋಗ ಆಗ್ತದ. ನಮ್ಮ ದೇಹದಲ್ಲಿ ಆಪರೇಷನ್ ಮಾಡಲಿತ್ತಂದ್ರ ಈ ಕ್ಲೋರೋಫಾರ್ಮ್ ಬೇಹುಷ್ ಮಾಡುವಂತ ಮದ್ದು ಕೊಟ್ಟು ನಾವು ಆಪರೇಷನ್ ಮಾಡಬಹುದಾದ್ರ ಇದಕ್ಕಿಂತಲೂ ಒಂದು ದೊಡ್ಡ ಶಾಶ್ವತವಾದದು ಅತಿ ಪ್ರಾಮುಖ್ಯವಾದಂತ ಕಂಡುಕೊಂಡಿದೆ ಅಂತ ಹೇಳ್ದಂತ್ರಿ. ಏನ್ರಿ ಅಂತ ಹೇಳಿದ್ರ ಆತನಂತ ನಿಜವಾದಂತ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ನಾ ಕಂಡುಕೊಂಡಿದೆ ಅನ್ನಂತ. ನಿಜವಾದಂತ ದೇವರಿಗೆ ಕಂಡುಕೊಂಡಿದೆ, ಯೇಸುವನ್ನು ನಾನು ಕಂಡುಕೊಂಡಿದೆ. ಯಾಕಂದ್ರ ಈ ಲೋಕದಲ್ಲಿ ಎಲ್ಲರೂ ತಮ್ಮ ಕೈ ಬಿಡ್ಬೋದಾದ್ರ ಆ ಯೇಸು ನಮ್ಮ ಕೈ ಎಂದು ಬಿಡಲ್ಲ. ಮತ್ತಾತನಂತ ಈಗ ನನಗ ಮರಣದ ಭಯ ಇಲ್ಲಂತ, ನನ್ನ ಮರಣದ ಅಂಜಿಕೆ ಇಲ್ಲಂತ. ಯಾಕಂದ್ರ ನಾ ಸತ್ತರು ಎಲ್ಲಿಗೆ ಹೋಗ್ತೇನೆ ಅಂತಂದ್ರೆ ಸ್ವರ್ಗಕ್ಕೆ ಹೋಗ್ತೇನೆ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ ಜೋರಗಳ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಬಹಳ ಅದ್ಭುತವಾದಂಥ ವಿಷಯವಾಗಿದೆ. ಯೇಸುವನ್ನು ನಮ್ಮ ಸ್ವಂತ ರಕ್ಷಣೆಯಾಗಿ ಅಂಗೀಕರಿಸೋದು, ನಾವು ಪಶ್ಚಾತ್ತಾಪ ಪಡೋದು, ರಕ್ಷಣೆ ಹೊಂದೋದು, ನಾವು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗೋದು, ನಾವು ಕರ್ತನಿಗಾಗಿ ಬಾಳುವಂಥದಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಈ ಲೋಕದಲ್ಲಿ ಮತ್ತೆ ಯಾವುದೂ ಇಲ್ಲವೇ ಇಲ್ಲ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ ಜೋರಾಗಿ ಹಲ್ಲೆಲೂಯಾ ಅಂತ ಹೇಳ್ತಾ ಇದ್ದಾನೆ. ಈ ಕ್ಲೋರೋಫಾರ್ಮ್ ಕೊಟ್ಟಿದ ಮೇಲೆ ಆಪರೇಷನ್ ಆದ್ಮೇಲೆ ಭಾಳ ಆದ್ರೆ 10 ವರ್ಷ ಬದುಕ್ಬೋದು, 20 ವರ್ಷ ಬರ್ಬೋದು, 40 ವರ್ಷ ಬರ್ಬೋದು, ಅಥವಾ ಆತನ ವಯಸ್ಸು ಎಷ್ಟದ ಅಷ್ಟು ಬದುಕ್ಬೋದು. ಆಮೇಲೆ ಸಾಯಲೇಬೇಕಾದ್ರೆ ಇನ್ನೊಂದು ನಾ ಕಂಡುಕೊಂಡಿದೆ ಏನಂದ್ರೆ ಅದು ನಿತ್ಯ ಜೀವ, ನಿತ್ಯ ಶಾಶ್ವತವಾದದು, ಅದಕ್ಕೆ ಮರಣನೇ ಇಲ್ಲ. ಅದು ಯಾವುದಂದ್ರೆ ನನ್ನ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ನಾನು ಕಂಡುಕೊಂಡಿದ್ದೇನೆ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಈ ಕ್ರಿಸ್ಮಸ್ ನಾವು ಯಾರಿಗೆ ಕಂಡುಕೊಳ್ಳುವಂತ ಕ್ರಿಸ್ಮಸ್ ಆಗಿರ್ಲಿ ಅಂದ್ರೆ ನಿಜವಾದ ರಕ್ಷಕನನ್ನು ಕಂಡುಕೊಳ್ಳುವಂತ ಕ್ರಿಸ್ಮಸ್ ಆಗಿರ್ಲಿ, ನಿಜವಾದಂಥ ದೇವರನ್ನು ಕಂಡುಕೊಳ್ಳುವಂಥ ಕ್ರಿಸ್ಮಸ್ ಆಗಿರಲಿ, ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥ ರಕ್ಷಕನಾದಂಥ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂಥ ನಿಜವಾದಂಥ ಕ್ರಿಸ್ಮಸ್ಸೇ ಇದಾಗಿದೆ. ಹಾಗಿರುವಾಗ ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಬಹಳ ಅದ್ಭುತವಾದಂಥ ವಿಷಯವಾಗಿದೆ. ಕರ್ತನಾದಂಥ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ, ಅರ್ಥ ಆಗಿದ ಜೋರಾಗಿ ಹಲ್ಲೆಲೂಯಾ. ಇನ್ನೊಂದ್ಸಲ ಪಕ್ಕದವ್ರಿಗೆ ಹೇಳ್ರಿ, ಯೇಸು ನಿಮ್ ಸಂಗಡ ಇದ್ದಾರ ಅಂತ ಹೇಳ್ರಿ. ಏನಂತ ಹೇಳ್ರಿ? ಯಾರಿದ್ದಾರಂತ ನಿಮ್ ಸಂಗಡ? ಯೇಸು ಇದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ಎಷ್ಟು ಜನರಿಗೆ ಯೇಸು ನಮ್ಮ ಸಂಗಡ ಇರ್ಬೇಕಂತ ಇಷ್ಟ ರೀ? ಎಷ್ಟು ಜನರಿಗೆ ಇಷ್ಟ ರೀ? ದೇವರಿಗೆ ಮಹಿಮೆ ಉಂಟಾಗ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ಯೇಸು ನಮ್ಮ ಸಂಗಡ ಇದ್ರ ನಮ್ಮ ಜೀವಿತದಲ್ಲಿ ಏನ್ ನಡೀತದ? ಯೇಸು ನಮ್ಮ ಸಂಗಡ ಇದ್ದರೆ ನಾವು ಯಾವ್ಯಾವ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಾವು ಹೊಂದುತ್ತೇವೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ದುಃಖಕರವಾದಂಥ ವಿಷಯ ಏನಂದ್ರೆ ಇವತ್ತು ಅನೇಕರು ಕ್ರಿಸ್ಮಸ್ ಆಚರಿಸ್ತಾ ಇದ್ದಾರೆ. ಆದ್ರೆ ಅತಿ ದುಃಖಕರವಾದಂಥದ್ದು ಏನಂದ್ರ ಯೇಸು ಅವರ ಸಂಗಡ ಇಲ್ಲ. ಯೇಸು ಅವ್ರ ಜೀವಿತದಲ್ಲಿ ಇಲ್ಲ, ಯೇಸು ಅವ್ರ ಹೃದಯದಲ್ಲಿ ಇಲ್ಲ, ಯೇಸು ಅವ್ರ ಕುಟುಂಬದಲ್ಲಿ ಇಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಯೇಸು ಇಲ್ಲದೆ ನಾವು ಕ್ರಿಸ್ಮಸ್ ಆಚರಿಸುವಂಥದ್ದು ಬಹಳ ದುಃಖಕರವಾದಂಥ ಸಂಗತಿಯಾಗಿದೆ. ಹಲ್ಲೆಲೂಯಾ, ಅರ್ಥ ಆಗಿರೋ ಜೋರಾಗ ಹಲ್ಲೆಲೂಯಾ.
ಪಕ್ಕದವ್ರಿಗೆ ಹೇಳ್ರಿ, ಯೇಸು ಸ್ವಾಮಿ ಹೊಂದ್ಕೊಂಡು ನಾವು ಕ್ರಿಸ್ಮಸ್ ಆಚರಿಸೋಣ ಅಂತ ಹೇಳ್ರಿ. ಏನಂತ ಹೇಳ್ರಿ? ಯೇಸು ಕ್ರಿಸ್ತನನ್ನು ಹೊಂದಿಕೊಂಡು ನಾವೇನು ಆಚರಿಸರಿ? ಕ್ರಿಸ್ಮಸ್ ಆಚರಿಸ. ಹಲ್ಲೆಲೂಯಾ, ಜೋರಾಗಿ ಹೇಳೋದು ಹಲ್ಲೆಲೂಯಾ. ಹಾಗಿರುವಾಗ ಬೈಬಲ್ ಏನಂತ ಹೇಳ್ತಾ ಇದೆ ನೋಡ್ರಿ, ಯೇಸು ಕ್ರಿಸ್ತನು ನಮ್ಮ ಸಂಗಡ ಇದ್ದರೆ ನಮಗೆ ಎಂತೆಂಥ ಆಶೀರ್ವಾದಗಳು ಅಂತ ಹೇಳುವಾಗ ಮೊದಲೇ ನಾವು ಧ್ಯಾನ ಮಾಡೋಣ. ಆದಿಕಾಂಡ ಕಡೆಗೆ ನಾವು ಹೋಗೋಣ. ಆದಿಕಾಂಡ 29ನೇ ಅಧ್ಯಾಯ. ಆದಿಕಾಂಡ 29ನೇ ಅಧ್ಯಾಯ ಏನಂತ ಹೇಳ್ತದೆ ನೋಡ್ರಿ. ಆದಿಕಾಂಡ 39ನೇ ಅಧ್ಯಾಯ. ಆದಿಕಾಂಡ 39ನೇ ಅಧ್ಯಾಯ ವಚನ 3-4 ವಚನ ನಾವು ಧ್ಯಾನ ಮಾಡೋಣ. ಎರಡನೇ ವಚನದಿಂದ ನಾವು ಧ್ಯಾನ ಮಾಡೋಣ. ಏನಂತ ಹೇಳ್ತಾ ಇದೆ ನೋಡ್ರಿ. ಆದಿಕಾಂಡ 39ನೇ ಅಧ್ಯಾಯ 2-3 ವಚನಗಳು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ನೋಡ್ರಿ ಬೈಬಲ್ ಏನಂತ ಹೇಳ್ತದೆ, ನಾನೇ ಓದ್ತೀನಿ ನೋಡ್ರಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು. ನನ್ನ ಪ್ರಿಯ ಮಕ್ಕಳೇ, ಇಲ್ಲಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಏನಂತ್ರಿ? ಆತನ ಹೆಸರು ಏನಂದ್ರ ಯೋಸೇಫ. ನನ್ನ ಪ್ರಿಯ ಮಕ್ಕಳೇ, ಹಾಗಿರುವಾಗ ಯೋಸೇಫನ ವಿಷಯದಲ್ಲಿ ನಾವು ಧ್ಯಾನಿಸುವಾಗ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ, ಯೋಸೇಫನು ಯಾರ ಸಂಗಡ ಇದ್ದಂತ್ರಿ? ಹೇಳ್ಬೇಕ್ರಿ, ಯಾರ ಸಂಗಡ ಇದ್ದಂತ? ಯೆಹೋವನ ದೇವರ ಸಂಗಡ ಯೋಸೇಫನು ಇದ್ದನು. ನನ್ನ ಪ್ರಿಯ ಮಕ್ಕಳೇ, ದೇವರು ಯೋಸೇಫನ ಸಂಗಡ ಇದ್ದನು. ದೇವರು ಯೋಸೇಫನ ಸಂಗಡ ಇದ್ದ ಕಾರಣ ಬೈಬಲ್ ಈ ರೀತಿಯಾಗಿ ಹೇಳ್ತಾ ಇದೆ, ಆತನು ಏನಂತ್ರಿ ಏಳಿಗೆಯಾಗಿ ವೃದ್ಧಿಯಾದನು. ಎಲ್ಲಾ ವಿಷಯದಲ್ಲಿ ಆತನು ಸಫಲ ಹೊಂದನು. ನನ್ನ ಪ್ರಿಯ ಮಕ್ಕಳೇ, ದೇವರು ನಿನ್ನ ಕೂಡ ಇದ್ದರೆ ನಮ್ಮ ಜೀವಿತದಲ್ಲಿ ಎಂತ ಆಶೀರ್ವಾದ ನಾವು ಧ್ಯಾನಿಸಿ ಹೋದರ ಎಲ್ಲ ಕೆಲಸಗಳಲ್ಲಿ ನಾವೇನು ಹೊಂತೇವೆ ಅಂತಾರೆ? ಸಫಲ ಹೊಂತೇವೆ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳ್ಬೇಕ್ರಿ, ಹಲ್ಲೆಲೂಯಾ. ನೀನು ಎಲ್ಲ ವಿಷಯದಲ್ಲಿ ಸಫಲನಾಗಬೇಕಾದರೆ, ನಿನ್ನ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ನೀನು ಅಭಿವೃದ್ಧಿ ಆಗ್ಬೇಕಾದ್ರೆ, ನಿನ್ನ ಜೀವಿತದಲ್ಲಿ ನೀ ಎಲ್ಲ ವಿಷಯದಲ್ಲಿ ದೇವರು ನಿನಗೆ ಜಯ ಕೊಡಬೇಕಾದರೆ, ನೀ ಮಾಡುವಂತ ಎಲ್ಲ ಕಾರ್ಯಗಳಲ್ಲಿ ದೇವರು ಆಶೀರ್ವದಿಸಬೇಕಾದರೆ, ನಿನ್ನನ್ನು ಅಭಿವೃದ್ಧಿ ಮಾಡಬೇಕಾದರೆ, ನನ್ನ ಪ್ರಿಯ ಮಕ್ಕಳೇ, ಈ ಕ್ರಿಸ್ಮಸ್ ನಿನಗೆ ಆಶೀರ್ವಾದದ ಕ್ರಿಸ್ಮಸ್ ಆಗಿರಬೇಕಾದರೆ, ಈ ಕ್ರಿಸ್ಮಸ್ ಅಭಿವೃದ್ಧಿಯ ಕ್ರಿಸ್ಮಸ್ ಆಗಬೇಕಾದರೆ, ಈ ಕ್ರಿಸ್ಮಸ್ ನಿನಗೆ ಏಳಿಗೆಯ ವರ್ಷವಾಗಬೇಕಾದರೆ, ಈ ಹೊಸ ವರ್ಷ ನಿನಗೆ ಆಶೀರ್ವಾದದ ವರ್ಷವಾಗಬೇಕಾದರೆ, ನೀ ಮಾಡುವಂತ ಎಲ್ಲ ಕೆಲಸಗಳಲ್ಲಿ ನೀ ಸಫಲ ಹೊಂದಬೇಕಾದರೆ, ನನ್ನ ಪ್ರಿಯ ಮಕ್ಕಳೇ, ಬೈಬಲ್ ಹೇಳ್ತಾ ಇದೆ, ನಿನ್ನ ಸಂಗಡ ಯಾರಿರ್ಬೇಕಂತಾರೆ? ದೇವರಿರ್ಬೇಕು. ದೇವರು ನಿನ್ನ ಸಂಗಡ ಇದ್ದರೆ ನೀ ಎಲ್ಲ ಕೆಲಸದಲ್ಲಿ, ನಿನ್ನ ಎಲ್ಲ ಕೆಲಸಗಳಲ್ಲಿ ದೇವರು ಸಫಲ ಮಾಡುತ್ತಾನೆ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ. ನನ್ನ ಪ್ರಿಯ ಮಕ್ಕಳೇ, ಕೆಲವು ನೀವು ಯೋಚಿಸ್ತಾ ಇದ್ದೀರೇನು, 2025 ಅಲ್ಲಿ ಕೆಲವು ಕೆಲಸಗಳು ಆಗ್ಬೇಕಿತ್ತು ಆಗಿಲ್ಲ ಅಂತ ಯೋಚಿಸ್ತಾ ಇದ್ದೀರೇನು? ನನ್ನ ಪ್ರಿಯ ಮಕ್ಕಳೇ, ಈ ಹೊಸ ವರ್ಷದಲ್ಲಿ ಕ್ರಿಸ್ಮಸ್ ನಿನಗೆ ಆಶೀರ್ವಾದವಾಗಿರ್ಬೇಕಂದ್ರ, ಆ ಕಾರ್ಯಗಳು ನಡಿಬೇಕಂದ್ರ ದೇವರು ನಿನ್ನ ಸಂಗಡ ಇರಲೇಬೇಕು. ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕ್ರಿ, ಹಲ್ಲೆಲೂಯಾ. ಇನ್ನೊಂದ್ಸಲ ಹಲ್ಲೆಲೂಯಾ. ನನ್ನ ಪ್ರಿಯ ಮಕ್ಕಳೇ, ಮತ್ತೆ ನೋಡ್ರಿ ಏನಂತ ಬೈಬಲ್ ಹೇಳ್ತಾ ಇದೆ ಅಂದ್ರ, ದಣಿ ನೋಡದಂತ ಆತನು ಮಾಡುವಂತ ಎಲ್ಲ ಕೆಲಸದಲ್ಲಿ ದೇವರ ಆತನಿಗೆ ಅಭಿವೃದ್ಧಿ ಪಡಿಸ್ತಾ ಇದ್ದಾನೆ. ದೇವರ ಆತನಿಗೆ ಸಫಲ ಮಾಡುತ್ತಾ ಇದ್ದಾನೆ ಎಂಬಂತ ವಿಷಯ ದಣಿ ನೋಡದಂತ್ರಿ. ದಣಿ ನೋಡಿ ಆತನಿಗೆ ಏನ್ ಮಾಡ್ತಾ ಇದ್ದಾನಂತ್ರಿ? ಮೇಲಕ್ಕೆ ಆತನಿಗೆ ಉನ್ನತವಾದಂಥ ಉದ್ಯೋಗಗಳಲ್ಲಿ ಆತನಿಗೆ ಮೇಲಕ್ಕೆ ಎತ್ತುತ್ತಾ ಇದ್ದಾನೆ.
ನನ್ನ ಪ್ರಿಯ ಮಕ್ಕಳೇ, ದೇವರು ನಿನ್ನ ಜೊತೆಯಲ್ಲಿರುವಾಗ ನಿನಗೆ ಮಾತ್ರ ಗೊತ್ತಾಗಲ್ದು ದೇವರು ನನ್ನ ಸಂಗಡ ಇದ್ದಾನಂತ. ಇನ್ನೊಬ್ಬರು ನೋಡ್ತಾರಂತ. ಯಾರಿದ್ದಾರಂತ? ದೇವರಿದ್ದಾನೆ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ಮತ್ತೊಬ್ರು ನೋಡಿ ಹೇಳ್ಬೇಕಾರೆ ಇವ್ರ ಜೊತೆ ಯಾರ? ದೇವರ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರು ನಿನ್ನ ಸಂಗಡ ಇದ್ದ ನಿನಗೂ ಗೊತ್ತಾಯ್ತು ಅಂತ ಇತರಿಗೂ ಗೊತ್ತಾಯ್ತದ ದೇವರು ನಿನ್ನ ಕೂಡ ಇದ್ದಾನೆ. ಹಲ್ಲೆಲೂಯಾ, ಗಟ್ಟಿ ಹೇಳ್ಬೇಕ್ರಿ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಬೈಬಲಲ್ಲಿ ನಾವು ಧ್ಯಾನಿಸುವಾಗ ಕೆಲವರು ದೇವರ ಅವ್ರ ಜೊತೆಯಲ್ಲಿ ಇದ್ರ ಅವರಿಗೂ ಗೊತ್ತಾಯ್ತಿತ್ತು, ಅನೇಕರಿಗೆ ಗೊತ್ತಾಯ್ತು ದೇವರು ಇವ್ರ ಸಂಗಡ ಇದ್ದಾರೆ. ಆದ್ರೂ ಕೆಲವರ ದೇವ್ರು ನನ್ನ ಸಂಗಡ ಇದ್ದಾರ ಅಂತ ಹೇಳ್ತಾರ, ಅವರಿಗೆ ಗೊತ್ತಾಯ್ತದ, ಆದ್ರೆ ಬೇರೆಯವ್ರಿಗೆ ಗೊತ್ತಿಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ನಮಗೂ ಗೊತ್ತಾಗಬೇಕು ದೇವರು ನಮ್ಮ ಸಂಗಡ ಇದ್ದಾನಂತ, ಇತರಿಗೂ ಗೊತ್ತಾಗಬೇಕು ದೇವರು ಇವ್ರ ಸಂಗಡ ಇದ್ದಾರೆ. ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ಯೋಸೇಫನಿಗೆ ಪೋಟಿಫರ್ನ ಮನೆಯಲ್ಲಿರುವಾಗ ದಣಿ ಗೊತ್ತಾಯ್ತಂತ ದೇವರು ಈತನ ಜೊತೆಯಲ್ಲಿ ಇದ್ದಾನಂತ. ಇದ್ದ ಕಾರಣ ಆತನ ಏಳಿಗೆಗೆ ಬರ್ತಾ ಹೋದಂತ್ರಿ. ಆತನು ಮಾಡುವ ಎಲ್ಲ ಕೆಲಸಗಳಲ್ಲಿ ದೇವರು ಸಫಲ ಮಾಡ್ತಾ ಹೋದಂತ. ಆಮೇಲೆ ಪೋಟಿಫರ್ನ ಹೆಂಡತಿ ಸುಳ್ಳು ಅಪವಾದ ಹಾಕಿ ಆತನಿಗೆ ಸೆರೆಮನೆಯಲ್ಲಿ ಹಾಕಿದ್ರು. ಆ ಸೆರೆಮನೆಯ ಅಧ್ಯಕ್ಷನಿಗೆ ಗೊತ್ತಾಯ್ತಂತ ದೇವರು ಯೋಸೇಫನ ಸಂಗಡ ಇದ್ದಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ಮತ್ತು ಅದಕ್ಕೆ ಆತನಿಗೆ ಸೆರೆಮನೆಯಲ್ಲೂ ಏಳಿಗೆ ಬಂದಂತ, ಎಲ್ಲರ ಮೇಲೆ ನಾಯಕನಾಗಿ ನೋಡಿಕೊಳ್ಳುವಂತ ಒಬ್ಬ ವ್ಯಕ್ತಿಯಾಗಿ ಯೋಸೇಫನಿಗೆ ಸೆರೆಮನೆಯಲ್ಲಿ ಆತನಿಗೆ ಅಂತ ಸ್ಥಾನಕ್ಕೆ ಆತನಿಗೆ ಇಟ್ಟಿದಂತ ನಾವು ನೋಡ್ತೇವೆ. ಅಷ್ಟಲ್ಲದೆ ಕೊನೆಗೆ ರಾಜನಿಗೆ ಗೊತ್ತಾಯ್ತಂತ ಈತನಂತ ವ್ಯಕ್ತಿ ನಮಗೆ ಸಿಗಲ್ರು, ಈತನಲ್ಲಿ ದೇವರ ಆತ್ಮ ಇದೆ, ದೇವರು ಈತನ ಸಂಗಡ ಇದ್ದಾನೆ ಎಂಬಂತ ವಿಷಯ ಫರೋನ್ ರಾಜನಿಗೆ ಗೊತ್ತಾಯ್ತು. ಗೊತ್ತಾದ ಕಾರಣ ಆತೇನ್ ಮಾಡ್ದಂತ್ರಿ, ಎಂತ ಏಳಿಗೆಗೆ ಆತನಿಗೆ ತಂದಂದ್ರ ಖಾಲಿ ಹೆಸರಿಗೆ ಮಾತ್ರ ನಾ ರಾಜ ಆದ್ರ ಎಲ್ಲ ಯಾರು ನಡೀತಂತ? ಯೋಸೇಫಂದೇ ನಡೀತು. ಖಾಲಿ ಹೆಸರಿಗೆ ಮಾತ್ರ ನಾ ರಾಜ ಆಗಿರ್ತೇನೆ, ಆದ್ರ ಎಲ್ಲ ಅಧಿಕಾರ ನಡೆಯದೆ ಅದು ಯೋಸೇಫನ್. ನನ್ನ ಪ್ರಿಯ ದೇವ ಮಕ್ಕಳೇ, ಯೋಸೇಫನ್ ಬರ್ತಾ 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 ಪೋಟಿಫರ್ನ ಮನೆಯಿಂದ ಸೆರೆಮನೆಯಿಂದ ಮತ್ತ ಅರಮನೆ ದೇವರು ಅಭಿವೃದ್ಧಿ ಮಾಡ್ತಾ ಬಂದ. ಆತನು ಮಾಡುವ ಎಲ್ಲ ಕೆಲಸದಲ್ಲಿ ಸಫಲ ಮಾಡ್ತಾ ಬಂದ. ಆತನು ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ದೇವರು ಏಳಿಗೆ ತರ್ತಾ ಬಂದ. ಕಾರಣ ಯೋಸೇಫನ ಸಂಗಡ ಯಾರಿದ್ದಾರಂದ್ರಿ? ದೇವರಿದ್ದಾರೆ. ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ, ಗಟ್ಟಿಗಳರಿ ಹಲ್ಲೆಲೂಯಾ. ಈ ಕ್ರಿಸ್ಮಸ್, ಈ ವರ್ಷ ನಿಮಗೆ ಆಶೀರ್ವಾದದ ವರ್ಷವಾಗಿರ್ಬೇಕಾದ್ರೆ, ನಿಮಗೆ ಏಳಿಗೆಯ ವರ್ಷವಾಗಿರ್ಬೇಕಾದ್ರೆ, ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಫಲವಾಗುವಂಥ ವರ್ಷವಾಗಿರ್ಬೇಕಾದ್ರೆ, ನನ್ನ ಪ್ರಿಯ ದೇವ ಮಕ್ಕಳೇ, ದೇವರು ನಿಮ್ಮ ಸಂಗಡ ಇರಲೇ. ಹಲ್ಲೆಲೂಯಾ, ಗಟ್ಟಿಯಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹಿ. ಜೋರಾಗಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಬಹಳ ಅದ್ಭುತವಾದಂತ ವಿಷಯವಾಗಿದೆ. ದೇವರು ನಿಮ್ಮ ಸಂಗಡ ಇದ್ರ ನಿಮ್ಮನ್ನು ಯಾರು ಎದುರಿಸ್ಲಕ್ ಸಾಧ್ಯನೇ ಇಲ್ಲ. ಬೈಬಲ್ ಹೇಳ್ತದ, ಏನಂತ ಹೇಳ್ತಂದ್ರ, ನಿನ್ನ ವಿರುದ್ಧವಾಗಿ ಕಲ್ಪಿಸುವಂತ ಎಲ್ಲ ಆಯುಧಗಳು ಏನಾಗ್ತಾವಂತ್ರಿ? ಏನಾಗ್ತಾವಂತ? ಜಯಿಸಲ್ಲ. ನಿನ್ನ ವಿರುದ್ಧವಾಗಿ ಯಾವ ಆಯುಧಗಳು ನಿನಗೆ ವಿರುದ್ಧವಾಗಿ ನಿಲ್ತದೋ ಅವು ಯಾವ ನಿನಗೆ ಜಯಿಸ್ಲಕ್ ಸಾಧ್ಯ ಇಲ್ಲ. ಕಾರಣ ನಿನ್ನ ಸಂಗಡ ಯಾರಂತ? ದೇವರು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಕೆಲವು ವಿಷಯಗಳನ್ನು ನಾವು ಸೋತು ಹೋಗಿದ್ದೇವೆ, ನಾವು ಅಪಜಯ ಗುರಿ ಆಗಿದ್ದೇವೋ. ಅದಕ್ಕೆ ಕಾರಣ ಒಂದೇ ಏನಂದ್ರೆ, ಎಲ್ಲೋ ಏನೋ ನಾವು ಯಾರಿಗೆ ಬಿಟ್ಟಿದ್ದೇವೆ ಅಂದ್ರೆ ದೇವರಿಗೆ ಬಿಟ್ಟಿದ್ದೇವೆ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಕ್ರಿಸ್ಮಸ್ ನಮ್ಮ ಮನಸ್ಸು ಬದಲಾಯಿಸ್ತಾರೆ. ಈ ಕ್ರಿಸ್ಮಸ್ ನಾವು ಒಂದು ನಿರ್ಣಯ ಮಾಡೋಣ. ಈ ಕ್ರಿಸ್ಮಸ್ ಒಂದು
ಒಂದು ಖಚಿತವಾದಂಥ ನಿರ್ಣಯ ನಾವು ಮಾಡೋರು ಏನಂದ್ರೆ, ಕರ್ತನೆ ಈ ಕ್ರಿಸ್ಮಸ್ಸಿಂದ ನಾನು ನಿನ್ನ ಸಂಗಡ ಇರುತ್ತೇನೆ. ಹಲ್ಲೆಲೂಯಾ, ಜೋರಾಗ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ, ಜೋರಾಗಳರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಒಂದು ವೇಳೆ ದೇವರು ನಿಮ್ಮ ಸರಿ ಇದ್ದರೆ ನಿಮ್ಗೆ ಯಾರು ನಿಲ್ಲಿಸ್ಲಕ್ಕೆ ಸಾಧ್ಯ ಇಲ್ಲ, ನಿಮ್ಗೆ ಯಾರು ತಡೆಗಟ್ಲಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಜೋರಾಗ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳು, ಯೋಸೇಫನಿಗೆ ಎಷ್ಟು ವಯಸ್ಸಲ್ಲಿ ಕನಸು ಬಂತಂತ? ಚಿಕ್ಕ ವಯಸ್ಸಲ್ಲಿ ಕನಸು ಬಂತಂತ. ನನ್ನ ಪ್ರಿಯ ದೇವ ಮಕ್ಕಳೇ, ಆ ಕನಸು ಯಾಕೆ ಬಂತಂದ್ರ ಯೋಸೇಫನ ಜೊತೆಯಲ್ಲಿ ದೇವರಿದ್ದ ಕಾರಣ ಆ ಕನಸು ಬಂತಂತ. ಏನ್ ಕನಸು ಬಂತಂದ್ರ, ಮೊದಲನೇದಾಗಿ ಹೊಲದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ರು, ಆತನ ಸೀಡು ಎದ್ದು ನಿಂತಂತ. ಉಳಿದ ಎಲ್ಲ ಅಣ್ಣಂದರ ಸೀಡುಗಳೆಲ್ಲ ಆತನಿಗೆ ಅಡ್ಡ ಬಿತ್ತಂತ್ರಿ. ಮೊದಲನೇ ಕನಸು. ಎರಡನೇ ದರ್ಶನ ಆತನಿಗೆ ಬಂತು. ಏನಂತ ದರ್ಶನ ಬಂತು, ಕನಸು ಬಂತಂದ್ರ ಎಲ್ಲ ನಕ್ಷತ್ರಗಳು ಆತನಿಗೆ ಅಡ್ಡ ಬಿದ್ದು ಅಂತ. ನನ್ನ ಪ್ರಿಯ ದೇವ ಮಕ್ಕಳೇ, ಈ ಕನಸು ಯಾಕೆ ಬಂತು, ಈ ದರ್ಶನ ಯಾಕೆ ಬಂತಂದ್ರ ದೇವರು ಆತನ ಸಂಗಡ ಇದ್ದ ಕಾರಣ. ಹಲ್ಲೆಲೂಯಾ. ಆತನ ಚಿಕ್ಕದಿದ್ದಾಗ ದೇವರು ಹೇಳಿದ್ರಂತ, ನಿನ್ನ ಬಹಳ ಉನ್ನತವಾದಂತ ಸ್ಥಿತಿಗೆ ನಾನು ಕರೆದೊಯ್ತಿ ಅಂತ ಹೇಳ್ದಂತ್ರಿ. ಹಲ್ಲೆಲೂಯಾ, ಜೋರಾಗ ಹಲ್ಲೆಲೂಯಾ. ಆತನ ಹೋಗಿ ಅಣ್ಣ ತಮ್ಮರಿಗೆ, ತನ್ನ ಅಣ್ಣಂದರಿಗೆ ಹಂಚ್ಕೊಳತ್ತ. ಅಣ್ಣ ನೋಡ ಅಣ್ಣಂದರೆ, ನೋಡ್ರಿ ದೇವ್ ನನಗೆ ದರ್ಶನ ಕೊಟ್ಟರ, ದೇವ್ ನನಗೆ ಕನಸು ಕೊಟ್ಟರ, ನೋಡ್ರಿ ನನಗೆ ಏನಲ್ಲತ್ತ, ನೋಡ್ರಿ ನಿಮ್ಮೆಲ್ಲರಿಗಿಂತ ಉನ್ನತವಾದ ಸ್ಥಿತಿಗೆ ದೇವ್ ನನಗೆ ಒಯ್ಲತ್ತಾರ ಅಂದ್ರ ಅವ್ರಾಗ ಹೊಟ್ಟೆ ಕಿಚ್ಚು ಮಾಡ ಸೈತಾನ ಅವ್ರ ಮುಖಾಂತರ ಕಾರ್ಯ ಮಾಡಕ್ ಶುರು ಮಾಡ. ಹೆಂಗಾರ ಮಾಡಿ ಯೋಸೇಫನಿಗೆ ನಿಲ್ಲಿಸ್ಬೇಕಂತ. ಕೊನೆಗೆ ಅಣ್ಣ ತಮ್ಮದಿರು ಎಷ್ಟು ಭಯಂಕರವಾದಂಥ ಸ್ಥಿತಿಗೆ ಬಂದ್ರಂದ್ರ, ಯೋಸೇಫನಿಗೆ ಕೊಲ್ಲಬೇಕೆಂಬಂತ ಸ್ಥಿತಿಗೆ ಬಂದ್ರ. ನನ್ನ ಪ್ರಿಯ ದೇವ ಮಕ್ಕಳೇ, ಆತನಿಗೆ ನೀರಿಲ್ಲದಂತ ಬಾವಿಯೊಳಗೆ ಹಾಕಿದ್ರು, ಆತನಿಗೆ ಗೇಲಿ ಮಾಡ್ತಿದ್ರು, ಆತನ ಮನಸ್ಸು ನೋಯಿಸ್ತಿದ್ರು. ನನ್ನ ಪ್ರಿಯ ದೇವ ಮಕ್ಕಳೇ, ಅಷ್ಟಿಲ್ಲದೆ ಕೊನೆಗೆ ಆತನಿಗೆ ಕೊಲ್ಲಬೇಕೆಂಬಂತ ಪರಿಸ್ಥಿತಿಗೆ ಬಂದರು. ಬೈಬಲ್ ಹೇಳ್ತದೆ, ಅಂಥದ್ರಿಂದಲೂ ದೇವರು ಏನು ಮಾಡಿದ್ರು ಅಂದ್ರೆ ಆತನಿಗೆ ಪಾರು ಮಾಡಿದ್ರು. ಕಾರಣ ಯೋಸೇಫನ ಸಂಗಡ ಯಾರಿದ್ರು ಅಂದ್ರೆ ದೇವರಿದ್ರು. ಹಲ್ಲೆಲೂಯಾ, ಜೋರಾಗಳ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ, ಜೋರಾಗಳ ಹಲ್ಲೆಲೂಯಾ. ಕಣ ತೆಗೆದು ಜೋರಾಗಿ ಹಲ್ಲೆಲೂಯಾ ಅಂತ ಹೇಳರಿ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ. ನನ್ನ ಪ್ರಿಯ ದೇವ ಮಕ್ಕಳೇ, ಅಷ್ಟಲ್ಲದೆ ಸೈತಾನ ಬಿಟ್ಟಿಲ್ಲ. ಪೋಟಿಫರ್ನ ಕುಟುಂಬದಲ್ಲಿ ಪೋಟಿಫರ್ನ ಹೆಂಡತಿ ಮುಖಾಂತರ ಕಾರ್ಯ ಮಾಡಿದ್ರು. ತಪ್ಪು ಅಪವಾದ ಹಾಕಿ, ಸುಳ್ಳು ಹಾಕಿ, ಆತನಿಗೆ ಸೆರೆಮನೆಯಲ್ಲಿ ಹಾಕಿ, ಆತನಿಗೆ ನಾಶ ಮಾಡಬೇಕಂತ ಸೈತಾನ ಅನೇಕ ವಿರುದ್ಧವಾದಂತ ಯೋಜನೆಗಳು ಕಲ್ಪಿಸಿದ್ರು. ದೇವರು ಅದರಿಂದ ತಪ್ಪಿಸಿದ ಕಾರಣ ದೇವರು ಯೋಸೇಫನ ಸಂಗಡ ಇದ್ದ. ನನ್ನ ಪ್ರಿಯ ದೇವ ಮಕ್ಕಳೇ, ದೇವರು ನಿಮ್ಮ ಸಂಗಡ ಇದ್ರ ನಿಮ್ಗೆ ಎಷ್ಟು ವಿರೋಧವಾಗಿ ಯಾರು ನಿಂತರೂ ಏನಾಗಲ್ಲಂತ್ರಿ, ನಿಮಗೆ ಅಡ್ಡಿ ಮಾಡಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಿಮ್ಮ ಸಂಗಡ ಯಾರು ಅಂತ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಯೇಸು ನಿಮ್ಮ ಸಂಗಡ ಅಂತ ಹೇಳ್ರಿ. ಏನಂತ ಹೇಳ್ರಿ? ಯೇಸು ನಿಮ್ಮ ಸಂಗಡ ಇದ್ದಾನೆ. ನನ್ನ ಪ್ರಿಯ ಮಕ್ಕಳೇ, ಮತ್ತೆ ಮುಂದೆ ನಾವು ಧ್ಯಾನಿಸುವಾಗ ಬೈಬಲ್ ಬಹಳ ಅದ್ಭುತವಾಗಿ ಹೇಳ್ತಾ ಇದೆ ನೋಡ್ರಿ. ಏನಂತ ಹೇಳ್ತಾ ಇದೆ ನೋಡ್ರಿ, 2ನೇ ಸಾಮ್ವೇಲ ಬರೆದರು. 2ನೇ ಸಾಮ್ವೇಲ 5ನೇ ಅಧ್ಯಾಯ 10ನೇ ವಚನ. 2ನೇ ಸಾಮ್ವೇಲ 5ನೇ ಅಧ್ಯಾಯ 10ನೇ ವಚನ. ಸಿಕ್ಕಿದವರು ಯಾರಾದರೂ ಓದ್ರಿ. ಸೇನಾಧೀಶ್ವರನಾದ ಯೆಹೋವ ದೇವರು, ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ತೂರಿನ ಅರಸನಾದ ಹಿರಾಮನು ದಾವೀದನಿಗೆ ದೂತರನ್ನು, ದೇವದಾರು ಮರಗಳನ್ನು, ಬಡಗಿಯರನ್ನು, ಶಿಲ್ಪಿಗಳನ್ನು ಕಳುಹಿಸಲು ಅವರು ಇವನಿಗೋಸ್ಕರ ಅರಮನೆಯನ್ನು ಕಟ್ಟಿಸಿದರು. ಇದರಿಂದ ದಾವೀದನು, ಯೆಹೋವನು ನನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿ ತನ್ನ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿ ನನ್ನ ರಾಜ್ಯವನ್ನು ವೃದ್ಧಿಪಡಿಸಿದನೆಂದು ತಿಳಿದುಕೊಂಡನು. ಸಾಕ್ರಿ, ಹಲ್ಲೆಲೂಯಾ. ಮತ್ತೊಂದು ಲೈನ್ ಹೋದ್ರಿ. ಮೊದಲನೇ ಲೈನ್ ಏನಂತ ಹೇಳ್ತಾ ಇದ್ರು ನೋಡ್ರಿ. ಸೇನಾಧೀಶ್ವರನಾದ ಯೆಹೋವ ದೇವರು ಅವನ ಸಂಗಡ ಇದ್ದದರಿಂದ
ಅವನು ಅಭಿವೃದ್ಧಿ ಹೊಂದುತ್ತಾ ಹೋದನು. ಬೈಬಲ್ ಹೇಳ್ತಾ ಇದೆ, ಸೇನಾಧೀಶ್ವರಂತ ದೇವರು ಯೆಹೋವನು ದಾವೀದನ ಸಂಗಡ ಇದ್ದ ಕಾರಣ ಆತನ ಏನಾದಂತ್ರಿ, ಅಭಿವೃದ್ಧಿ ಹೊಂದುತ್ತಾ ಹೋದನು. ಹಲ್ಲೆಲೂಯಾ. ಗಟ್ಟಿ ಹೇಳ್ಬೇಕ್ರಿ ಹಲ್ಲೆಲೂಯಾ, ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ದೇವ್ರು ನಿಮ್ ಸಂಗಡ ಇದ್ರೆ ನೀವು ಅಭಿವೃದ್ಧಿ ಆಯ್ತಾ ಹೋಗ್ತೀರ ಅಂತ ಹೇಳ್ರಿ. ಏನಂತ ಹೇಳ್ರಿ, ದೇವ್ರು ನಿಮ್ ಸಂಗಡ ಇದ್ರ ನೀವೇನಾಗ್ತೀರಿ, ಅಭಿವೃದ್ಧಿ ಮಾಡ್ತೀರಿ. ಹಲ್ಲೆಲೂಯಾ. ಅಲ್ಲೇ ಇರಲ್ರಿ, ದೇವ್ರು ಏನ್ ಮಾಡ್ತಾರಂತ ನಿಮಗೆ ಅಭಿವೃದ್ಧಿ ಮಾಡ್ತಾ ಹೋಗ್ತಾರ. ನನ್ನ ಪ್ರಿಯ ದೇವ ಮಕ್ಕಳಿಗೆ, ಹಾಗಿರುವಾಗ ನಮ್ಮ ಜೀವಿತದಲ್ಲಿ ನಾವು ಅಭಿವೃದ್ಧಿ ಆಗ್ಬೇಕಂದ್ರ ಯಾರು ನಮ್ಮ ಸಂಗಡ ಇರ್ಬೇಕಂದ್ರಿ, ದೇವರು ನಮ್ಮ ಸಂಗಡ ಇದ್ರೆ ನಾವು ಅಭಿವೃದ್ಧಿ ಆಗಲಕ್ ಸಾಧ್ಯ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳ್ರಿ ಹಲ್ಲೆಲೂಯಾ. ಅರ್ಥ ಆಗಿದ್ರು ಜೋರಾಗಿ ಎರಡು ಕೈಗಳ ಆಮೇನ್ ಅಂತ ಹೇಳ್ರಿ. ಇನ್ನು ಅನೇಕರು ಹೇಳ್ತಾ ಇಲ್ಲ, ಇನ್ನೊಂದ್ಸಲ ಹೇಳ್ರ ಆಮೇನ್. ಹಿಂದಿನವ್ರು ಹೇಳ್ತಾ ಇಲ್ಲ ಆಮೇನ್. ಕಣ್ಮುಚ್ಚಿನವ್ರು ಹೇಳ್ಬೇಕು ಆಮೇನ್. ಹಲ್ಲೆಲೂಯಾ. ಜೋರಾಗಿ ಹೇಳ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಬಹಳ ಅದ್ಭುತವಾದಂತ ವಿಷಯ. ದೇವರು ನಿನ್ನ ಸಂಗಡ ಇದ್ರ ನೀನ್ ದಿನ ದಿನ ಏನಾಗ್ತಂತ ಅಭಿವೃದ್ಧಿ ಆಗ್ತಾನೆ ಬರ್ತ. ನನ್ನ ಪ್ರಿಯ ದೇವ ಮಕ್ಕಳೇ, ಕೆಲವ್ರು ಏನಂತ ಹೇಳ್ತಾರಂದ್ರ, ಈ ಚರ್ಚ್ ಕಟ್ಲತ್ತಾರ ಭಾಳ ಜನ ಬಂದು ನನಗೆ ಹೇಳಿದ್ರು, ಮೆಲ್ವಿನ್ ಪಾಸ್ಟರ್ಗೆ ಗೊತ್ತದ ಸರ್, ಇದು ಏನ್ ಜಾಗ ಸಿಕ್ಕಿದ್ ಸರ್ ನಿಮಗಿದು, 3 ಮೂಲಿ ಅದ, ಇದು ನೀವು ಇಲ್ಲಿ ಚರ್ಚ್ ಸ್ಟಾರ್ಟ್ ಮಾಡಿದ್ರೆ ನೀವು ಯಾರು ಬರಲ್ರು ಅಂದ್ರು. ಈ ಚರ್ಚೆ ನಡೆಯಲ್ಲ ಅಂದ್ರು. ಯಾಕಂದ್ರೆ ಏನದ ಇದು ಹೇಳ್ಬೇಕು, ಏನದಂತ, 3 ಮೂಲಿ, ವಾಸ್ತು ಇಲ್ಲ, ಏನಿಲ್ಲ ಅಂತ ವಾಸ್ತು. ನಿಮ್ಮ ಚರ್ಚ್ ನಡೆಯವಲ್ದು, ಇದು ಚರ್ಚ್ ನಡೆಯವಲ್ದು, ನೀವೇನು ಮಾಡಿದ್ರು ಭೀ ಕಷ್ಟ. ನನ್ನ ಪ್ರಿಯ ದೇವ ಮಕ್ಕಳಿಗೆ, ವಾಸ್ತು ಮಾಡಿದ್ರೆ ನಾವು ಅಭಿವೃದ್ಧಿ ಆಗಲೇವು. ಏನು ಮಾಡಿದ್ರೆ ಅಭಿವೃದ್ಧಿ, ಯಾರು ನಮ್ಮ ಜೊತೆ ಇದ್ರೆ ಅಭಿವೃದ್ಧಿ ಐತೆ ಅಂತ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಈ 3 ಮೂಲಿದಾಗೆ ನಾವು ಚರ್ಚ್ ಕಟ್ಟಿದೆವು. ಇಲ್ಲಿ ಎಷ್ಟೋ 100 ಜನ ಬಂದು ದೇವರ ಆಶೀರ್ವಾದ ಹೊಂದಿದ್ರು. ಕಾರಣ ವಾಸ್ತು ಅಲ್ಲ, ಏನ್ರಿ, ದೇವರು ನಮ್ಮ ಸಂಗಡ ಇದ್ರೆ ನಾವು ಅಭಿವೃದ್ಧಿ ಆಗ್ತಾನೇ ಬರ್ತೀವಿ. ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಜೋರಾಗಿ ಹಲ್ಲೆಲೂಯಾ. ಈ 3 ಮೂಲಿನಲ್ಲಿ ನಡೆಯುವಂತ ಈ ಸಭೆ ಎಷ್ಟೋ ಜನರಿಗೆ ಬ್ಲೆಸ್ಸಿಂಗ್ ಆಗಿದೆ. ಎಷ್ಟೋ ಜನರ ಜೀವಿತ ಆಶೀರ್ವಾದ ಹೊಂದಿದೆ. ನನ್ನ ಪ್ರಿಯ ದೇವ ಮಕ್ಕಳೇ, ನಾವು ವಾಸ್ತುಗಳು ನೋಡಿದ್ರು ನಾವು ಅಭಿವೃದ್ಧಿ ಆಗಲಿ, ಶುಭ ಆಗಲ್ರಿ ಅಂತಾರೆ. ವಾಸ್ತು ಏನು ವಾಸ್ತು ಮಾಡಿದ್ರಿ, ಟಾಯ್ಲೆಟ್ ಇಲ್ಲಿಟ್ಟರ, ಅದು ಅಲ್ಲಿಟ್ಟರ, ಇದು ಇಲ್ಲಿಟ್ಟರ, ಇದು ಮನಿನ ಇದ್ರ ಒಳಗೆ ಹೋದ್ರ ನಿಮ್ಗೆ ಶುಭ ಆಗಲ್ಲ ಅಂತ ಹೇಳ್ತಾರೆ. ಇದ್ರ ಒಳಗೆ ಹೋದ್ರ ನೀವು ಏಳಿಗೆ ಆಗಲ್ರಿ, ನೀವು ದೇವರ ಆಶೀರ್ವಾದ ಹೊಂದಲ್ರಿ ಅಂತ ಹೇಳ್ತಾರ. ಆದ್ರೆ ದೇವರ ಸೇವಕನಾಗಿ ನಾನು ಹೇಳ್ತೀನಿ ಏನಂದ್ರ, ನನ್ನ ಪ್ರಿಯ ದೇವ ಮಕ್ಕಳೇ, ಅದು ವಾಸ್ತು ಇರ್ಲಿ ಇರಲ್ ಹೋಗ್ಲಿ, 3 ಮೂಲಿ ಇರ್ಲಿ ಇರಲ್ ಹೋಗ್ಲಿ, ನನ್ನ ಪ್ರಿಯ ದೇವ ಮಕ್ಕಳೇ, ದೇವರಿನ ಸಂಗಡ ಇದ್ರ ನಿನ್ನ ಅಭಿವೃದ್ಧಿಗಾಗಿ ಯಾರು ತಡೆಗಟ್ಲಕ್ಕ ಸಾಧ್ಯನೇ ಇಲ್ಲ. ನೀ ದಿನ ಅಭಿವೃದ್ಧಿ ಆಗ್ತಾ ಬರ್ತ. ಹಲ್ಲೆಲೂಯಾ. ಜೋರಾಗಿ ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳಬೇಕ್ರಿ ಹಲ್ಲೆಲೂಯಾ. ಸ್ವಲ್ಪ ಜನ ವಾಸ್ತವಗಳಿಗೆ ಬಹಳ ಪ್ರಾಮುಖ್ಯತೆ, ಸ್ಪೆಷಲಿ ನಮ್ಮ ಕ್ರೈಸ್ತರು. ಅಂಥವ್ರಿಗೆ ನಾನು ಹೇಳಕ್ ಬಯಸ್ತೀನಿ ಏನಂದ್ರೆ, ದಯವಿಟ್ಟು ಅಂಥವುಗಳಿಗೆ ಗಮನ ಕೊಡ್ಬೇಡ್ರಿ. ವಾಸ್ತು ಹೇಗ್ಯಾಕಿರಲಿ, ದೇವರು ನಿನ್ನ ಮನೆಗಿದ್ದಾನ ಇಲ್ಲ ಅಂತದ್ದು ಅದು ಬಹಳ ಪ್ರಾಮುಖ್ಯ. ಒಂದು ವೇಳೆ ದೇವರು ನಿಮ್ಮ ಮನೆಯಲ್ಲಿ ಇಲ್ಲದಿದ್ರ ಅದು ಎಷ್ಟು ಎಂಥ ವಾಸ್ತು ಇದ್ರು ಅದರಲ್ಲಿ ಯಾರ ಆಶೀರ್ವಾದ ಇರ್ಬೋದು, ದೇವರ ಆಶೀರ್ವಾದ. ಹಲ್ಲೆಲೂಯಾ. ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ನೀನು ಅಭಿವೃದ್ಧಿ ಆಗ್ಬೇಕಾದ್ರೆ ಏನ್ ಬೇಕ್ರಿ ನಿನಗ, ದೇವರು ನಿಮ್ ಸಂಗಡ ಇರೋದು. ಹಲ್ಲೆಲೂಯಾ. ಕಟ್ಟೆ ಹೇಳ್ಬೇಕ್ರಿ ಹಲ್ಲೆಲೂಯಾ. ಬೋಲೋ ಯೇಸು ಮಸೀಹಿ. ಜೋರಾಗಿ ಹೇಳ್ಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳ, ಕೆಲವರು ಹೊಸ ಮನೆ ಕಟ್ತಾರ, ಹೊಸ ಮನೆ ಕಟ್ಟಿ ಕರ್ರದ ಗೊಂಬೆ ಕಟ್ತಾರ, ಟೆಡ್ಡಿ ಬೇರ್. ಅದು ಕಟ್ಟಿದ್ರು ಮನೆ ಶಾಂತಿ ಇರ್ತದೆ, ಅದು ಕಟ್ಟಿದ್ರು ಶುಭ ಇರ್ತದ್ರಿ.
ಅದು ಕಡಿದ್ರೆ ಯಾರು ಕಣ್ಣು ಹಾಕ್ತಾವ್ರಿ? ಹಲ್ಲೆಲೂಯ, ಜೋರಾಗ ಹಲ್ಲೆಲೂಯ. ನೀ ಅದು ಕಟ್ಟದ್ರೇನೋ ಕಟ್ಟಲಿದ್ರ ದೇವ್ರು ನೀನು ಸರಿ ಇಲ್ಲ ಅಂದ್ರ ನೀ ಎಂತ ಮನೆ ಕಟ್ಟಿದ್ರು ಅದ್ರಾಗ ನಿನಗೆ ಆಶೀರ್ವಾದ ಇರೋದು, ಅಭಿವೃದ್ಧಿ ಇರಲ್ಲ. ಹಲ್ಲೆಲೂಯ. ಸಣ್ಣ ಗುಡಿಸಲೇ ಹಾಕಿ ದೇವ್ರು ನಿನ್ನ ಜೊತೆ ಇದ್ರ ಆ ಗುಡಿಸಲಲ್ಲೇ ದೇವ್ರು ನಿನಗೆ ಏನ್ ಮಾಡ್ತಾನಂತ್ರಿ, ದಿನ ದಿನ ಅಭಿವೃದ್ಧಿ ಮಾಡ್ತಾ ಬರ್ತಾನೆ. ಹಲ್ಲೆಲೂಯ. ಯಾರು ನಿನಗೆ ತಡೆಗಟ್ಲಕ್ ಸಾಧ್ಯ ಇಲ್ಲ. ಇನ್ನು ಕೆಲವ್ರು ಹೇಳ್ತಾರೆ, ಏನಂತ ಹೇಳ್ತಾರಂದ್ರ, ಸರ್ ನಿಮ್ಮ ಮನೆಗ ಮನಿ ಪ್ಲಾಂಟ್ ಹಚ್ಚರಿ, ಅದು ಬೆಳೀತಾ ಹೋದಾಗ ನಿಮ್ಮಲ್ಲಿ ದುಡ್ಡು ಬೆಳೀತಾ ಹೋಗ್ತಾರೆ. ಯಾಕೆ ಗಿಡದಾಗ ಆಶೀರ್ವಾದ ಇಲ್ಲ? ಹಲ್ಲೆಲೂಯ, ಬೋಲೋ ಯೇಸು ಮಸೀಹಿ, ಜೋರಾಗಿ ಹಲ್ಲೆಲೂಯ. ಇನ್ನೊಂದ್ಸಲ ಹಲ್ಲೆಲೂಯ. ಇನ್ನು ಕೆಲವು ಗಿಡದ ತಪ್ಪಲು ಏನೋ ಅದು ತೊಗಟಿನೋ ಏನೋ ತಗೊಂಡು ಬಂದು ಜೇಬನ ಇಟ್ಕೊಂಡ್ ಬರ್ತಾರ, ಅದು ತಂದ್ರ ಆಶೀರ್ವಾದ. ಅದ್ರಾಗ ಆಶೀರ್ವಾದ ಇಲ್ಲ, ಗಿಡದಾಗ ಆಶೀರ್ವಾದ ಇಲ್ಲ, ಯಾವ ಮರದಾಗ ನಿನಗೆ ಆಶೀರ್ವಾದ ಇಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ನಿನಗೆ ಆಶೀರ್ವಾದ ಎದುರಾಗಿದೆ ಅಂದ್ರ ದೇವರು ನಿನ್ನ ಸಂಗಡ ಇದ್ದರೆ ಆಶೀರ್ವಾದ. ದೇವರು ನಿನ್ ಸರಿ ಇಲ್ಲದಂದ್ರ ನೀನು ಅಭಿವೃದ್ಧಿ ಆಗಲಕ್ ಸಾಧ್ಯನೇ ಇಲ್ಲ. ನನ್ನ ಪ್ರಿಯ ದೇವ ಮಕ್ಕಳೇ, ಹಾಗಿರುವಾಗ ದಾವೀದನು ಅಭಿವೃದ್ಧಿ ಆಗ್ತಾ ಬಂದಂತ, ಯಾಕಂದ್ರೆ ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದ ಕಾರಣ ದಿನ ದಿನ ದಾವೀದನು ಅಭಿವೃದ್ಧಿ ಆಗುತ್ತಾ ಬಂದ. ನನ್ನ ಪ್ರಿಯ ದೇವ ಮಕ್ಕಳೇ, ವಾಸ್ತುಗಳು ಇಡೋದ್ರಿಂದಾಗಲಿ ಅಲ್ಲ, ಕಟ್ಟ ಮನೆ ಗೊಂಬಿ ಕಟ್ಟೋದ್ರಿಂದಾಗಲಿ ಅಲ್ಲ, ಅಥವಾ ಯಾವುದೋ ಮನಿ ಪ್ಲಾಂಟ್ ಹಚ್ಚೋದ್ರಿಂದ ಆಗಲಿ ಅದರಿಂದ ನಮ್ಗೆ ಶುಭ ಆಗೋದು, ನಮಗೆ ಅಭಿವೃದ್ಧಿ ಆಗೋದು ಕೇವಲ ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಅಭಿವೃದ್ಧಿ. ಹಲ್ಲೆಲೂಯ. ಹಾಗಿರುವಾಗ ಈ ಕ್ರಿಸ್ಮಸ್ ಅಂದು ದೇವರು ಹೇಳ್ತಾರೆ ಏನಂದ್ರ, ನನ್ನ ಹೆಸರು ಇಮ್ಮಾನುವೇಲ್, ಕಾರಣ ನಾನು ನಿಮ್ಮ ಸಂಗಡ ಇದ್ದೇನೆ. ನಾನು ನಿಮ್ಮ ಸಂಗಡ ಇದ್ದರ ಮೊದಲನೇದಾಗಿ ಯೋಸೇಫನಂತೆ ನಮ್ಮೆಲ್ಲ ಕಾರ್ಯಗಳು ಏನಾಯ್ತು ಅಂತ್ರಿ, ಸಫಲವಾಗ್ತದ. ಎರಡನೇದಾಗಿ ದೇವರು ದಾವೀದನ ಜೊತೆ ಇದ್ದ ಕಾರಣ ಆತನಿಗೆ ದಿನ ದಿನ ಅಭಿವೃದ್ಧಿ ಮಾಡ್ತಾ ಬಂದ ಕಾರಣ ನಮ್ಮನ್ನು ಸಹ ಏನು ಮಾಡ್ತಾರಂತ್ರಿ, ಅಭಿವೃದ್ಧಿ ಮಾಡ್ತಾ ಬರ್ತಾರೆ. ಹಲ್ಲೆಲೂಯ, ಬೋಲೋ ಯೇಸು ಮಸೀಹಿ, ಜೋರಾಗಿ ಹಲ್ಲೆಲೂಯ. ಪಕ್ಕದಲ್ಲಿ ಈ ಕ್ರಿಸ್ಮಸ್ ದೇವರ ಜೊತೆ ನೀನು ಜೀವಿಸುವಂತ ಕ್ರಿಸ್ಮಸ್ ಆಗಿರ್ಲಿ ಅಂತ ಹೇಳ್ರಿ. ಏನಂತ ಹೇಳ್ರಿ, ಈ ಕ್ರಿಸ್ಮಸ್ ಯಾರ ಜೊತೆ ಇರುವಂತ ಕ್ರಿಸ್ಮಸ್ ಆಗಿರ್ಲಿ, ದೇವರ ಸಂಗಡ ಇರುವಂತ ಕ್ರಿಸ್ಮಸ್ ಆಗಿರ್ಲಿ. ಹಲ್ಲೆಲೂಯ, ಜೋರಾಗಿರ್ಬೇಕ್ರಿ. ಹಲ್ಲೆಲೂಯ. ನನ್ನ ಪ್ರಿಯ ದೇವ ಮಕ್ಕಳೇ, ಇದು ಬಹಳ ಅದ್ಭುತವಾದಂತ ವಿಷಯವಾಗಿದೆ. ಹಾಗಿರುವಾಗ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸರಿ. ಅಷ್ಟಲ್ಲದೆ ಬೈಬಲ್ ಏನಂತ ಹೇಳ್ತದಂದ್ರ, ಕೀರ್ತನೆ 23ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಏನಂತ ನೋಡ್ತೇವ್ರಿ, ನೀನು ಕಾರ್ಗತ್ತಿನ ಕಡಿಮೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರದಲ್ಲೇ ಇರುತ್ತೆ. ಹಲ್ಲೆಲೂಯ. ಕೇವಲ ಮತ್ತ ದೇವರು ಯಾವಾಗಿರ್ತಾರಂದ್ರ ನಿನ್ ಕಷ್ಟದಾಗನೂ ದೇವರು ಇರ್ತಾರ, ನಿನ್ ಕಣ್ಣೀರಲ್ಲಿ ನಿನ್ ಜೊತೆಯಲ್ಲಿ ದೇವರು ಇರ್ತಾರ, ನಿನ್ನ ಸಮಸ್ಯೆಗಳಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಇರ್ತಾರ, ನಿನ್ನ ಕಹಿಯಾದಂತ ಅನುಭವಗಳಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಇರ್ತಾನೆ. ಕಾರ್ಗತ್ತಿನ ಕಣಿವೆಯಲ್ಲಿ ನೀನು ನನ್ನ ಹತ್ತಿರದಲ್ಲೇ ಇದ್ದೆ. ಹಲ್ಲೆಲೂಯ, ಬೋಲೋ ಯೇಸು ಮಸೀಹಿ. ದೇವರು ನಿನ್ನ ಹತ್ತಿರ ಇದ್ದ ಕಾರಣ ವೈರಿಗಳ ಮುಂದೆ ಏನ್ ಮಾಡ್ತಾನಂತ ನಿಮಗೆ ಔತಣವನ್ನು ಸಿದ್ಧಪಡಿಸ್ತಾನೆ. ನನ್ನ ಪ್ರಿಯ ದೇವ ಮಕ್ಕಳೇ, ನಿನ್ನ ಕಷ್ಟ, ದುಃಖ, ಚಿಂತೆ, ಸಮಸ್ಯೆ ಎಲ್ಲ ಸಮಯದಲ್ಲಿ ಆತನು ನಿನ್ನ ಹತ್ತಿರದಲ್ಲೇ ಇದ್ದಾನೆ. ಅಂದ್ರ ಅವು ಯಾವ ಮುಟ್ಟದಂತೆ ದೇವರು ಏನ್ ಮಾಡ್ತಾನಂದ್ರೆ ಅವುಗಳೆಲ್ಲ ದಾಟುವಂತೆ ಕರ್ತನಾದಂಥ ದೇವರು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಲ್ಲೆಲೂಯ, ಬೋಲೋ ಯೇಸು ಮಸೀಹಿ, ಜೋರಾಗಿ ಹೇಳರಿ ಹಲ್ಲೆಲೂಯ, ಗಟ್ಟಿಗಳರಿ ಹಲ್ಲೆಲೂಯ. ಬರೀ ನಿನ್ನ ಸಂತೋಷದಾಗೆ ದೇವರು ಇರ್ತಾರಂತಲ್ಲ, ನಿನ್ಗೆಲ್ಲ ಒಳ್ಳೇದಾಗಿದ್ದಾಗಲೇ ದೇವರು ನಿನ್ನ ಸಂಗಡ ಇರ್ತಾನಂತಲ್ಲ. ನೀ ಕಷ್ಟದ, ಕಣ್ಣೀರಿನ, ದುಃಖದ, ಮೆಸೆಯಲ್ಲಿ, ಸಮಸ್ಯೆಗಳಲ್ಲಿ ಕರ್ತನಾದ
ದೇವರು ನಿನ್ನ ಹತ್ತಿರದಲ್ಲೇ ಇರ್ತಾನೆ ಎಂಬಂಥ ವಿಷಯ ಎಂದು ಮರಿಬೇಡ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ, ಜೋರಾಗಿ ಹಲ್ಲೆಲೂಯಾ. ಹಾಗಿರುವಾಗ ದೇವರು ನಮಗೆ ಜೊತೆಯಲ್ಲಿದ್ದರ ನಮಗೇನಂತರಿ ಅಭಿವೃದ್ಧಿ ಮಾಡ್ತಾರಂತ. ಹಾಗಿರುವಾಗ ಇನ್ನೊಂದು ವಿಷಯ ನಾವು ಧ್ಯಾನ ಮಾಡೋಣ, ಬೇಗ ಮಾಡಿ ನಾವು ಮುಗಿಸೋಣ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ಯೆರೆಮೀಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 19ನೇ ವಚನ. ಸಿಕ್ಕಿದೊಂದು ಜೋರಾಗಿ ಓದ್ರಿ. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನೋಡ್ರಿ, ಬೈಬಲ್ ಹೇಳ್ತಾ ಇದೆ, ನಿನ್ನನ್ನು ಉದ್ಧಾರ ಮಾಡಲು ನಾನೇ ನಿನ್ನ ಸಂಗಡ ಇದ್ದೇನೆ. ನಿನಗೆ ಯುದ್ಧ ಮಾಡ್ತಾರೆ, ಆದರೆ ನಿನಗೆ ಸೋಲಿಸುವುದಕ್ಕಾಗೋದಿಲ್ಲ. ನನ್ನ ಪ್ರಿಯ ಮಕ್ಕಳೇ, ಕರ್ತನಾದಂಥ ದೇವರು ಈ ಒಂದು ಮಾತಿನಿಂದ ನಮ್ಮೆಲ್ಲರಿಗೆ ಮಾತಾಡ್ತಾ ಇದ್ದಾರೆ. ಅದೇನಂದ್ರೆ, ದೇವರು ನಮ್ಮ ಸಂಗಡ ಇದ್ದರೆ ನಮಗೆ ಎಷ್ಟು ವೈರಿಗಳು ಯುದ್ಧ ಮಾಡಿದ್ರು ನಮಗೇನಾಗಲ್ಲ ಅಂದ್ರೆ ಸೋಲಿಸ್ಲಕ್ಕೆ ಆಗಲ್ಲ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ. 2025 ಕೆಲವು ವಿಷಯಗಳಲ್ಲಿ ನಾವು ಸೋತು ಹೋಗಿದ್ದೇವೆ, ನಿಷ್ಫಲವಾದಿವೆ, ನಮ್ಮ ಯೋಚನೆಗಳು ಹಾಳಾದವೇನು, ಕೆಲವು ವಿಷಯಗಳಲ್ಲಿ ನಾವು ಅಪಜಯಕ್ಕೆ ಒಳಗಾಗಿದ್ದೇವೇನೋ. ಆದ್ರೆ ಈ ಕ್ರಿಸ್ಮಸ್, ಈ ಹೊಸ ವರ್ಷದಲ್ಲಿ ದೇವರು ನಮ್ಮ ವಾಗ್ದಾನ ಮಾಡ್ತಾ ಇದ್ದಾರೆ. ಅದೇನಂದ್ರ, ನಿನ್ನ ಮೇಲೆ ಯುದ್ಧ ಮಾಡ್ತಾರ, ಆದ್ರೆ ನಿನಗೆ ಸೋಲಿಸ್ಲಕ್ಕಾಗಲ್ಲ, ನಿನಗೆ ಜಯ ಹೊಂದಲಕ್ಕ ಆಗಲ್ಲ. ನಿನ್ನ ಮೇಲೆ ಯಾರ್ಯಾರು ಯುದ್ಧ ಆಡ್ತಾರೋ ಅವ್ರೆಲ್ಲರೂ ಅವ್ರಿಗಿರುವಂತ ಗತಿ ಒಂದೇ, ಅದು ಯಾವುದಂದ್ರ ಸೋಲು. ಹಲ್ಲೆಲೂಯಾ, ಜೋರಾಗ ಹಲ್ಲೆಲೂಯಾ. ಅವರೆಲ್ಲರಿಗೂ ಗತಿ ಒಂದೇ, ಅದೇನಂದ್ರೆ ಅಪಜಯ. ಯಾಕಂದ್ರೆ ಕರ್ತನು ನಿನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳ್ರಿ, ದೇವರು ನಿನ್ನ ಸಂಗಡ ಇದ್ರ ನಿನಗೆ ಯಾರು ಸೋಲ್ಸ್ಲಕ್ಕಾಗಲ್ಲ ಅಂತ ಹೇಳಿ. ಏನಂತ ಹೇಳ್ರಿ, ದೇವರು ನಿನ್ನ ಸಂಗಡ ಇದ್ರೆ ನಿನಗೆ ಯಾರು ಸೋಲ್ಸ್ಲಕ್ ಸಾಧ್ಯ ಇಲ್ಲ. ಯುದ್ಧ ಆಗಲ್ಲಂತಲ್ಲ, ಆಯ್ತಾ, ಒಂದಗಣ ಒಂದು ಉದ್ಯೋಗಗಳು ಬರ್ತಾವೆ, ಯುದ್ಧಗಳು, ಹೋರಾಟಗಳು ಬರ್ತಾವೆ. ನಮ್ಮ ಜೀವಿತದಲ್ಲಿ ಹೋರಾಟಗಳು ಬರ್ತಾವೆ. ಆತ್ಮೀಯ ಜೀವಿತದಲ್ಲಿ ಪ್ರಯಾಣ ಮಾಡುವಂತ ಮಕ್ಕಳಿಗೆ ನಾನು ಹೇಳ್ತೀನಿ, ಯವನಸ್ ಮಕ್ಕಳಿಗೆ ಬಹಳ ಹೋರಾಟ ಬರ್ತಾವೆ, ಬಹಳ ಶೋಧನೆಗಳು ಬರ್ತಾವೆ. ಸೋಲು ಒಳಗಾಗ್ಬೇಡ್ರಿ, ಅಪಜಯಕ್ಕೆ ಒಳಗಾಗ್ಬೇಡ್ರಿ. ಎಲ್ಲದರ ಮೇಲೆ ಜಯ ನಿಮಗೆ ಯಾವಾಗ ಸಿಗ್ತದಂದ್ರ ಕರ್ತನು ನಿನ್ನ ಸಂಗಡ ಇದ್ದಾಗಲೇ. ಹಲ್ಲೆಲೂಯಾ. ಯವನಸ್ ಮಕ್ಕಳೇ, ನಿಮ್ಮ ಶೋಧನೆಗಳ ಮೇಲೆ ನಿಮಗೆ ಜಯ ಬೇಕಾ? ದೇವರು ನಿಮ್ಮ ಸಂಗಡ ಇದ್ದಾಗಲೇ ನಿಮಗೆ ಜಯ. ಕೆಲವು ಯವನಸ್ ಮಕ್ಕಳು ಕೆಟ್ಟ ಅಭ್ಯಾಸದಿಂದ ಹೊರಗೆ ಬರ್ಲಕ್ಕೆ ಆಗಲ್ಲ ಉಂಟು. ಅವುಗಳಿಂದ ನೀ ಜಯ ಹೊಂದಬೇಕಾದ್ರೆ ದೇವರು ನಿಮ್ಮ ಸಂಗಡ ಇದ್ದಾಗಲೇ ಸಾಧ್ಯ. ಹಲ್ಲೆಲೂಯಾ. ಕೆಲವು ವಿಶ್ವಾಸಿಗಳಿಗೆ ತಮ್ಮಲ್ಲಿರುವಂಥ ಕೆಟ್ಟ ಗುಣಗಳು ಕೆಲವು ಬಿಡ್ಲಕ್ಕೆ ಆಗುವಂಥವು. ದೇವರು ನಿಮ್ಮ ಸಂಗಡ ಇದ್ದರ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ, ಜೋರಗಳ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ. ಇನ್ನೊಂದ್ಸಲ ಹೇಳರಿ ಹಲ್ಲೆಲೂಯಾ, ಗಟ್ಟಿಗಳರಿ ಹಲ್ಲೆಲೂಯಾ. ಯುದ್ಧಗಳು ಆಗ್ತಾವ, ಹೋರಾಟಗಳು ಬಂದೇ ಬರ್ತಾವ, ಶೋಧನೆಗಳ ಮೇಲೆ ಶೋಧನೆ ಬರ್ತದೆ. ಆದರೆ ನೀವು ಸೋಲು ಉಂಟಾಗಲ್ಲಂತ, ನಿಮಗೆ ಜಯ ಸಿಗ್ತದಂತ. ವೈರಿಗೆ ಅಪಜಯ, ವೈರಿಗೆ ಸೋಲು, ನಿಮಗೆ ಜಯ. ಕಾರಣ ಕರ್ತನು ನಿಮ್ಮ ಸಂಗಡ ಇದ್ದಾನೆ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ. ಜೋರಾಗಿ ಹಲ್ಲೆಲೂಯಾ. ಹಾಗಿರುವಾಗ ನನ್ನ ಪ್ರಿಯ ಮಕ್ಕಳೇ, ಇದು ಬಹಳ ಅದ್ಭುತವಾದಂತ ವಿಷಯವಾಗಿದೆ. ಕೊನೆ ಲಾಸ್ಟ್ ವಚನ ಹೇಳಿ ನಾ ಮುಗಿಸ್ತೇನೆ. ಕೇಳ್ತೀನಿ, ಎಷ್ಟು ಜನ ಕೇಳ್ತೀರಿ? ಕೈ ಎತ್ತಿರಿ. ಎಚ್ಚರಿಕೆಯಿಂದ ಕೇಳಿ, ಪಕ್ಕದವ್ರಿಗೆ ಹೇಳ್ರಿ, ಎಚ್ಚರಿಕೆಯಿಂದ ಕೇಳಿ. ಹೆಂಗೆ ಕೇಳ್ರಿ? ಎಚ್ಚರಿಕೆ. ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 10ನೇ ವಚನ. ಇದು ಕೊನೆ ವಚನ ಹೇಳಿ ನಾ ಮುಗಿಸ್ತೇನೆ. ಅಪೊಸ್ತಲರ ಕೃತ್ಯಗಳು 18:10 ಏನಂತ ಹೇಳ್ತಾ ಇದೆ? ಓದ್ರಿ.
ಇದು ಬಹಳ ಇಂಪಾರ್ಟೆಂಟ್ ಅದ, ಓದು. ನಾನೇ ನಿನ್ನೊಂದಿಗಿದ್ದೇನೆ, ಹಾ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ, ಹಾ ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ ಹಾ. ಎಂದು ಹೇಳಿದನು. ಸಾಕು. ನನ್ನ ಪ್ರಿಯ ದೇವ ಮಕ್ಕಳೇ, ಅದಕ್ಕಿಂತ ಮುಂಚೆ ಒಂದು ವಚನ ಓದ್ರ ಆಕಾಶ್. ಇದಲ್ಲದೆ ಕರ್ತನು ರಾತ್ರಿ ಕಾಲದಲ್ಲಿ ಪೌಲನಿಗೆ ದರ್ಶನ ಕೊಟ್ಟು ನೀನು ಹೆದರಬೇಡ. ಹಾ ಇಲ್ಲಿ ನೋಡ್ರಿ ಏನಂತ, ಯಾರ್ಯಾರಿಗೆ ದರ್ಶನ ಕೊಟ್ಟರಂತ? ಯಾರ್ಯಾರಿಗೆ ದರ್ಶನ ಕೊಟ್ಟರ? ದೇವರು ಅಲ್ರಿ. ಯಾರಿಗೆ ದರ್ಶನ ಕೊಟ್ಟರಂತ? ಭಕ್ತನಾದ ಪೌಲ. ಯಾವ ಸಮಯದಲ್ಲಿ ದರ್ಶನ ಕೊಟ್ಟರಂತ? ಉತ್ತರ ಹೇಳ್ಬೇಕ್ರಿ. ಯಾವ ಸಮಯದಾಗ? ಮಧ್ಯಾಹ್ನದಾಗ ಕೊಟ್ರ. ಯಾವಾಗಂತ್ರಿ? ರಾತ್ರಿ ವೇಳೆ. ದೇವರು ಅಪೊಸ್ತಲನಾದಂತ ಪೌಲನಿಗೆ ಮಧ್ಯರಾತ್ರಿಯಲ್ಲಿ ದರ್ಶನ ಕೊಟ್ರಂತ. ಕೊಟ್ಟು ಏನಂತ ಹೇಳ್ತಾರೆ ನೋಡ್ರಿ ಆಕಾಶ್, ಓದ್ರಿ. ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಈ ಪಟ್ಟಣದಲ್ಲಿ ನನಗೆ ಬಹಳ ಮಂದಿ ಇದ್ದಾರೆ. ಸಾಕ್ರಿ. ನನ್ನ ಪ್ರಿಯ ದೇವ ಮಕ್ಕಳೇ, ಬೈಬಲ್ ಹೇಳ್ತಾ ಇದೆ ಅಪೊಸ್ತಲನಾದಂತ ಪೌಲನಿಗೆ ಮಧ್ಯರಾತ್ರಿಯಲ್ಲಿ ದೇವರ ದರ್ಶನ ಕೊಟ್ಟರಂದ್ರ. ನನ್ನ ಪ್ರಿಯ ದೇವ ಮಕ್ಕಳು ಯಾಕೆ ಕೊಟ್ಟರು ಅಂದ್ರ, ಅಪೊಸ್ತಲನಾದಂತ ಪೌಲನು ಭಯದಾಗಿದ್ದ, ಅಂಜಿಕೆದಾಗಿದ್ದ. ಒಂದು ಪಟ್ಟಣಕ್ಕೆ ಹೋಗ್ಯಾನಂತ ಸುವಾರ್ತೆ ಸಾಲ. ಅನೇಕರಿಗೆ ಕ್ರಿಸ್ತನ ವಿಷಯದಲ್ಲಿ ಸಾರುವುದಕ್ಕಾಗಿ ಹೋಗುವಾಗ ಅಲ್ಲಿರುವಂತ ಜನರಿಗೆ ನೋಡಿ ಭಯಪಟ್ಟ, ಅಂಜದ್ರ ದೇವರ ಕನಸಿನಾಗ ಮಾತಾಡ್ತಾರೆ. ಏನಂತ ಮಾತಾಡ್ತಾರ ಅಂದ್ರೆ, ದರ್ಶನ ಕೊಟ್ಟು ಅಪೊಸ್ತಲನಾದಂತ ಪೌಲನಿಗೆ ದೇವರು ಹೇಳ್ತಾರ, ನೀ ಅಂಜಬೇಡ, ಭಯಪಡಬೇಡ, ನಾನೇ ನಿನ್ನ ಸಂಗಡ ಇದ್ದು ಎಲ್ಲ ಕೇಳಿ ನಾ ಏನು ಮಾಡ್ತೀನಿ ಅಂತ ತಪ್ಪಿಸ್ತೇನೆ. ಹಲ್ಲೆಲೂಯಾ, ಜೋರಾಗಳರಿ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ, ಜೋರಾಗಬೇಕ್ರಿ ಹಲ್ಲೆಲೂಯಾ. ನನ್ನ ಪ್ರಿಯ ದೇವ ಮಕ್ಕಳು, ಈ ದಿವಸ ಈ ಬೆತ್ಲೆಹೇಮ್ ಸಭೆಗೆ ದೇವ್ರನ್ನ ಮಾತಾಡ್ತಾರೆ. ಏನಂದ್ರೆ, ಭಯಪಡಬೇಡ್ರಿ, ನಾನು ನಿನ್ನ ಸಂಗಡ ಇದ್ದೇನೆ, ನಿಮಗೆ ಯಾರು ಕೇಳು ಮಾಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರ ವಿಷಯದಲ್ಲಿ ಹಿಂದಕ್ಕೆ ಜರಿಬೇಡ್ರಿ. ಹಲ್ಲೆಲೂಯಾ, ಜೋರಾಗ ಹಲ್ಲೆಲೂಯಾ. ಪಕ್ಕದಲ್ಲಿ ಹೇಳ್ರಿ, ಆತ್ಮೀಯ ವಿಷಯದಲ್ಲಿ ಹಿಂದಕ್ಕೆ ಜರಿಬೇಡ್ರಿ ಅಂತ ಹೇಳ್ರಿ. ಏನಂತ ಹೇಳ್ರಿ? ಎದ್ರ ವಿಷಯದಲ್ಲಿ? ಸ್ಪಿರಿಚುವಲ್ ವಿಷಯದಾಗ ಹಿಂದಕ್ಕೆ ಜರಿಬೇಡ್ರಿ. ದೇವರ ಭಯಭಕ್ತಿಯಲ್ಲಿ ಹಿಂದಕ್ಕೆ ಹಾಕ್ಬೇಡ್ರಿ, ಪ್ರಾರ್ಥನೆಯಲ್ಲಿ ಹಿಂದಕ್ಕೆ ಹಾಕ್ಬೇಡ್ರಿ, ದೇವರಿಗೆ ಆರಾಧನೆ ಮಾಡುವುದರಲ್ಲಿ ಹಿಂದಕ್ಕೆ ಹಾಕ್ಬೇಡ್ರಿ, ದೇವರಿಗೆ ಸ್ತುತಿಸುವುದರಲ್ಲಿ ಹಿಂದಕ್ಕೆ ಹಾಕ್ಬೇಡ್ರಿ, ದೇವರ ಸುವಾರ್ತೆ ಹೇಳುವುದಕ್ಕಾಗಿ ಹಿಂದಕ್ಕೆ ಹಾಕ್ಬೇಡ್ರಿ, ದೇವರ ವಿಷಯದಲ್ಲಿ ಸಾರುವುದಕ್ಕಾಗಿ ಹಿಂದಕ್ಕೆ ಜರಿಬೇಡ್ರಿ. ಕರ್ತನಿಗಾಗಿ ಏನ್ ಮಾಡಕ್ಕೂ ಹಿಂದಕ್ಕೆ ಜರಿಬೇಡ್ರಿ. ಯಾಕಂದ್ರ ದೇವರು ನಮ್ಮ ವಾಗ್ದಾನ ಮಾಡ್ತಾ ಇದ್ದಾರ. ಅಂದು ಅಪೊಸ್ತಲನಾದಂತ ಪೌಲನಿಗೆ ವಾಗ್ದಾನ ಮಾಡಿದ ದೇವರು ಈ ದಿವಸ ನಮ್ಮೆಲ್ಲರಿಗೆ ಮಾತಾಡ್ತಾ ಇದ್ದಾರ, ಸಭೆಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಅದೇನೆಂದ್ರೆ, ಭಯಪಡಬೇಡ್ರಿ, ಅಂಜಬೇಡ್ರಿ, ನಾನು ನಿಮ್ಮ ಜೊತೆಲಿದ್ದು ಯಾವ ಕೇಡು ನಿಮಗೆ ಬರದಂತೆ ನಾನೇ ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ, ಜೋರಾಗಳ ಹಲ್ಲೆಲೂಯಾ. ದೇವ್ರಿಗಾಗಿ ಈಗ ನಮಗೆ ಆಶೆ ಅದನೋ, ಈ ಕ್ರಿಸ್ಮಸ್ ಹೊಸ ವರ್ಷನೂ ನಮ್ಗೆ ದೇವ್ರಿಗಾಗಿ ಅಷ್ಟೇ ಆಶೆ ಇರಬೇಕು, ಭಾರ ಇರಬೇಕು. ಆಗಲಿ ಯಾರು ನಮ್ಮ ಸಂಗಡ ಇರ್ತಾರಂದ್ರಿ? ದೇವರ ನಮ್ಮ ಸಂಗಡ. ಹಲ್ಲೆಲೂಯಾ, ಜೋರಾಗಳ ಹಲ್ಲೆಲೂಯಾ, ಬೋಲೋ ಯೇಸು ಮಸೀಕಿ, ಜೋರಾಗಳ ಹಲ್ಲೆಲೂಯಾ. ನೀವೇನು ದೇವ್ರಿಗಾಗಿ ನಿಂತಿರೋ, ದೇವ್ರಿಗಾಗಿ ನೀವೇನೇನು ಪ್ರಯಾಸ ಪಡ್ತಾ ಇದ್ದೀರೋ, ದೇವ್ರಿಗಾಗಿ ನೀವು ಏನೇನು ಮಾಡ್ತಾ ಇದ್ದೀರೋ, ಕರ್ತನ ರಾಜ್ಯಕ್ಕಾಗಿ ನೀವೇನೇನು ಸೇವೆ ಮಾಡ್ತಾ ಇದ್ದಾರೋ, ಪ್ರಯಾಸ ಪಡ್ತಿರೋ, ಅದಕ್ಕಾಗಿ ಹಿಂಜರಿಬೇಡ್ರಿ. ಕರ್ತನಾದಂಥ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಗಡ ಇದ್ದು ಎಲ್ಲ ಕೇಡುಗಳಿಂದ ನಾನು ನಿಮ್ಮನ್ನು ತಪ್ಪಿಸುತ್ತೇನೆ. ಹಲ್ಲೆಲೂಯಾ. ದೇವರು ನಮಗೆ ಜೊತೆಯಲ್ಲಿದ್ರೆ ನಮಗೆ ಯಾವ ಕೇಡೇ ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗಿದ? ಜೋರಾಗ ಹಲ್ಲೆಲೂಯಾ. ಹಾಗಿರುವಾಗ ಈ ಕ್ರಿಸ್ಮಸ್ ದೇವ್ರು ನಮ್ಮ ವಾಗ್ದಾನ ಮಾಡ್ತಾರೆ. ಏನಂತ ವಾಗ್ದಾನ ಮಾಡ್ತಾರೆ ಅಂದ್ರೆ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ದೇವ್ರು ನಮ್ಮ ಸಂಗಡ ಇದ್ದರೆ ಏನೇನಾಯ್ತು ಅಂತ್ರಿ? ಮೊದಲನೇದು, ನಮ್ಮೆಲ್ಲ ಕೆಲಸಗಳಲ್ಲಿ ನಾವೇನು ನೋಡ್ತೀವಿ ಅಂತ್ರಿ? ಸಫಲತೆ ನೋಡ್ತೀವಿ.
ಮತ್ತು ದೇವ್ರು ನಮ್ಮ ಸಂಗಡ ಇದ್ದರ ಏನಾಯ್ತದಂತ ನೋಡಿದೇವ್ರಿ ಅಲ್ರಿ ಏಳಿಗೆ ಬರ್ತೀವಂತ ಅಲ್ಲ, ದೇವ್ರು ನಮ್ಮ ಸಂಗಡ ಇದ್ದರ ಅಭಿವೃದ್ಧಿ ಆಗ್ತೀವಂತ. ಮತ್ತು ದೇವರು ನಮ್ಮ ಸಂಗಡ ಇದ್ದರ ಏನಾಯ್ತೀವಂತ್ರಿ, ಯಾರು ಯುದ್ಧ ಮಾಡಿದ್ರು ನಾವೇನಾಗಲ್ಲ ಇರ್ತೀರಿ, ಸೋಲು ಉಂಟಾಗಲ್ಲ ಅಂತ. ನಮಗೆ ಜಯ, ನಮ್ಮ ಮೇಲೆ ಯುದ್ಧ ಮಾಡುವಂಥ ವೈರಿಗಳಿಗೆ ಅಪಜಯ. ಹಲ್ಲೆಲೂಯಾ. ಕೊನೆಯದಾಗಿ ದೇವರು ಹೇಳ್ತಾರ, ನಾನು ನಿಮ್ಮ ಸಂಗಡ ಇದ್ದರ ಯಾವ ಕೇಡು ನಿಮಗೆ ಮುಟ್ಲಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ನಾವೆಲ್ಲರೂ ಎದ್ನಿಂದರಿ ದೇವ್ರಿಗೆ ಸ್ತೋತ್ರ ಹೇಳಲಿ. 1-2 ನಿಮಿಷ ದೇವ್ರಿಗೆ ಸ್ತೋತ್ರ ಹೇಳಲಿ. ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವ್ರಿಗೆ. ಕ್ರಿಸ್ಮಸ್ ಅಂತ